ಕಾಸ್ಟ್ಲಿ ಸೀರೆಗಳು ಇಲ್ಲ. ಆಮೇಲೆ ನನ್ನ ಹತ್ರ ಇನ್ನೂ ಒಂದೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾನು ನಿಮ್ಗೆ ರೀಸೆಂಟ್ ಆಗಿ ಒಂದು ವಿಡಿಯೋ ಶೇರ್ ಮಾಡಿದ್ದೆ. ಕೆಲವೊಂದು ಸಾರಿ ಕವರ್ಗಳ ಬಗ್ಗೆ. ಆ ಸಾರಿ ಕವರ್ಗಳ ಬಗ್ಗೆ ತರ್ಸಿನಲ್ಲ, ಹೆಂಗಿದ್ರು ಇವಾಗ ಸಾರಿ ಒಳಗಡೆ ಹಾಕಿಡ್ಬೇಕು ಅಂತ ಅನ್ಕೊಂಡಿನಿ. ಇಷ್ಟರಲ್ಲಿ ಒಂದೊಂದ್ ಸೀರೆ ಬರ್ತಾವ ಅಥವಾ ಎರಡೆರಡು ಸೀರೆ ಹಿಡಿತಾವ ನೋಡ್ಕೊಂಡು ನಾನು ಎಲ್ಲಾ ಸೀರೆಗಳನ್ನ ಅದ್ರಲ್ಲಿ ಹಾಕೋತೀನಿ. ಹಾಕೋಕ್ಕಿಂತ ಮುಂಚೆ ನನ್ನ ಒಂದು ಸ್ಮಾಲ್ ಸೀರೆ ಕಲೆಕ್ಷನ್ ನಿಮ್ ಜೊತೆ ನೋಡ ಮುಂದೆ ಯಾವಾಗ ಸಿಕ್ಕರೆ ನಾನು ತಗೋತೀನಿ. ಮತ್ತೆ ಯಾವ ರೀತಿ ಸೀರೆ ಕಲೆಕ್ಷನ್ ಸೀರೆ ಕಲೆಕ್ಷನ್ ನನ್ನ ಹತ್ರ ಇದಾವೆ ಅಂತೇಳಿ ಬರೀ ತೋರಿಸ್ತೀನಿ, ಒಂದೊಂದೇ ನೋಡ್ಕೊಂಡು ಹೋಗೋಣ ಅಂತ. ಸೊ ಸ್ಟಾರ್ಟಿಂಗ್ ಯಾವುದರಿಂದ ತೋರಿಸ್ಲಿ ನಿಮ್ಗೆ ಅಂದರೆ, ಇದು ರೀಸೆಂಟಾಗಿ ಮೊನ್ನೆ ಹೋದ ವರ್ಷ ದೀಪಾವಳಿಗಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆಗೆ ಇಟ್ಟಿದ್ನಲ್ಲ, ಅದು ಸೀರೆ. ಇದೊಂದು ಸೀರೆ ತೊಗೊಂಡು ಇದಕ್ಕೆಲ್ಲ ರೆಡಿ ಮಾಡಿಸಿ ಹಾಕೋಷ್ಟಿಗೆ ನನಗೊಂದು ವರ್ಷ ಬೇಕು. ಆ ಥರ ನಾನು ಸೀರೆಗಳನ್ನು ರೆಡಿ ಮಾಡ್ಸೋಕ್ಕೆ ಟೈಮ್ ತೊಗೊಳೋದು. ಇದು ನೋಡ್ರಿ ಬೇಬಿ ಕುಚ್ಚ ಇದು ಕಟ್ಕೊಂಡಿನಿ. ಸೆರಗು ಈ ಥರ ಇದೆ. ಸೊ ಇದು ಕುಚ್ಚಗಳು ನಾನೇ ಒಂದೊಂದು ಬೀಡ್ಸ್ ಹಾಕಿ ಈ ಥರ ಕಟ್ಕೊಂಡಿನಿ. ಇದು ಕಟ್ಟಕ್ಕೆ ಒಂದು ದಿನ ಬೇಕು, ಆದರೂ ಎಲ್ಲ ಕೆಲಸನೂ ಮಾಡಿಕೊಂಡು ಇದೆಲ್ಲ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂದ್ಕೊಂಡು ಈಗ ಜಸ್ಟ್ ಒಂದೇ ಒಂದು ಸೀರೆ ನಾನು ಹೊರಗಡೆ ಕೊಟ್ಟೀನಿ. ಅದು ಬಂದಮೇಲೆ ನಿಮಗೆ ತೋರಿಸ್ತೀನಿ. ಸೊ ಇದು ಬಾರ್ಡ್ರ್ ಕೆಳಗಡೆ ದುಡ್ದಿದೆ, ಮೇಲೆ ಸಣ್ಣ ಬಾರ್ಡ್ರ್ ಅದೇ. ಇದ್ರದ್ದು ಬ್ಲೌಸು ಸೇಮ್ ಬಾರ್ಡ್ರ್ ಕಲರು ಪಿಂಕಲ್ಲಿ ಬಂದದೆ. ಸೊ ಇದು ಪಿಂಕಲ್ಲಿ ಬಂದದೆ. ಸೊ ಒಂದು ಸೀರೆ ಕವರಲ್ಲಿ ಹಾಕಿ ನೋಡ್ತೀನಿ ನಾನು, ಇದು ಯಾವ ರೀತಿ ಮಡ್ಚಿದ್ರೆ ಒಳಗೆ ಹೋಗುತ್ತಾ ಅಂಥೇಳಿ. ಸೊ ಆಮೇಲೆ ಲಾಸ್ಟಿಗೆ ಒಂದೊಂದೇ ಮಡ್ಚಿನೂ ಕೂಡ ನಿಮಗೆ ಇದರಲ್ಲಿಟ್ಟು ತೋರಿಸ್ತೀನಿ. ಸೊ ಇದ್ರ ಬ್ಲೌಸ್ ಎಲ್ಲೋಯ್ತು ಅಂದರೆ ಇಲ್ಲೇ ಐತೆ. ಸೊ ಇದ್ರ ಬ್ಲೌಸಿಗೆ ನಾನು ಆಲ್ರೆಡಿ ವರ್ಕ್ ಹಾಕಿ ಸ್ಟಿಚ್ ಮಾಡಿಸಿ ಒಂದು ಸತಿ ಹಾಕ್ಕೊಂಡು ಇದ್ದೆ ನಾನು. ಸೊ ಇದ್ರ ಬ್ಲೌಸ್ ನೋಡಿರಿ. ಸೊ ಬಾರ್ಡ್ರೆಲ್ಲ ನಾನೇನು ಮಾಡಿಸಿಲ್ಲ, ಇದು ಒಂದೊಂದೇ ಸಿಂಗಲ್ ತೋಳತ್ರ ಮತ್ತು ನೆಕ್ಕಿಗೆ ಅಷ್ಟೇ ಮಾಡಿಸಿದ್ದು. ಅದು ನಾನು ವೈಟ್ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡೀನಿ. ವೈಟ್ ಕಲರ್ ಥ್ರೆಡ್ ಸೀರೆ ಇರೋದ್ರಿಂದ ಅದು ವೈಟ್ ಕಲರ್ ಥ್ರೆಡ್ ಮತ್ತು ಗೋಲ್ಡ್ ಎರಡನ್ನೇ ಯೂಸ್ ಮಾಡಿಕೊಂಡು ಇದ್ರದ್ದು ಬ್ಲೌಸು ರೆಡಿಯಾಗಿದೆ. ಸೊ ನಮ್ಮ ಮನೆಯಲ್ಲಿ ಅರಿ ವರ್ಕ್ ಹಾಕೋರು ನಮ್ಮ ಮನೆ ಮುಂದೆನೇ ಇದ್ದಾರೆ. ಹಿಂಗೆ ಒಂದು ಸ್ಟೆಪ್ ಹೋದರೆ ಸಾಕು, ಅಲ್ಲೇ ಇರ್ತಾರೆ. ಅವ್ರು ಯಾವಾಗ ಖಾಲಿ ಇರ್ತಾರೆ ನೋಡಿಕೊಂಡು ನಾನು ಅವ್ರಿಗೆ ಕೊಟ್ಟಿರ್ತೀನಿ. ಆ ಖಾಲಿ ಇದ್ದಾಗ ಅವರು ಸ್ವಲ್ಪ ಹಾಕಬೇಕಂದ್ರೆ ಅವ್ರ ಡಿಮ್ಯಾಂಡ್ ಜಾಸ್ತಿ ಇರೋಲ್ಲ. ಅದೇ ಕೆಲಸ ಇದ್ದಾಗ ಹೋದರೆ ಭಾರಿ ಡಿಮ್ಯಾಂಡ್ ಮಾಡ್ತಾರೆ ಅವರು. ಅದಕ್ಕೆ ಅವ್ರು ಯಾವಾಗ ಖಾಲಿ ಇರ್ತಾರೆ ನೋಡಿ ಅವಾಗ ಹಾಕ್ಸ್ಕೊಂಡು ನಾನು ನೀಟಾಗಿ ಒಂದೊಂದೇ ರೆಡಿ ಮಾಡ್ಕೋತೀನಿ. ಇಲ್ಲಾಂದ್ರೆ ಮುಗಿದ ಕತಿ ಭಾಳ ಡಬಲ್ ಆಗಿಬಿಡುತ್ತೆ ಕೆಲಸಗಳೆಲ್ಲ ಅಂಥೇಳಿ. ಸೊ ಸೀರೆ ಇಲ್ಲಿಂದ ಹಿಂಗೆ ಕಾಣ್ತದಲ್ಲ, ಇದು ನಮಗೆ ಯೂಸ್ ಆಗುತ್ತಾ. ಸೊ ಇದ್ರಾಗ 2 ಸೀರೆ ಇಟ್ಟರು ಪರವಾಗಿಲ್ಲ. ನಾವು ಇದು ಕ್ಲಾತ್ ಬಟ್ಟೆ ಆಗಿರೋದ್ರಿಂದ ಇದರಲ್ಲಿ ಹಾಕಿಡೋದು ಒಳ್ಳೇದಂತ ನನಗನ್ಸುತ್ತೆ. ಸೊ ಇದರಲ್ಲಿ ನಾನು ಒಂದು 2 ಸೀರೆ ಇಡ್ತೀನಿ. ಮೆತ್ತಂದು ಯಾವ ಇದ್ದಾವೆ ನೋಡಿಕೊಂಡು ಒಂದು 2 ಸೀರೆ ಇಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೊಂದು ಬ್ಲೌಸು, ಇದ್ರ ನೋಡ್ರಿ ಫುಲ್ ಗೋಲ್ಡ್ ಝರಿ ಬಂದದೆ. ತೋಳಿಗೆ ಮಾತ್ರ ಅದು ತೋಳಿಗೆ ಫುಲ್ ಝರಿ ಬಂದದೆ. ಬ್ಯಾಕ್ ನೆಕ್ ಮಾತ್ರ ಹಾಕ್ಸೀನಿ. ಸೊ ಇದು ಸ್ಲೀವ್ಸಿಗೆ ನಾನು ಏನು ಹಾಕ್ಸಿಲ್ಲ. ಬ್ಲ್ಯಾಕ್ ನೆಕ್ಕು ಸ್ವಲ್ಪ ಮಧ್ಯೆ ಫ್ರಂಟ್ ನೆಕ್ಕಿಗೆ ಒಂದು ಸ್ವಲ್ಪ ಹಾಕ್ಯಾರ. ಸೊ ಇದು ಯಾವ ಸೀರೆ ಇದಂದರೆ ಈ ಸೀರೆ ಇದು ನೋಡಿರಿ. ಇದು ಬಾರ್ಡ್ರು ಮತ್ತು ಶರ್ಗು ಸ್ವಲ್ಪ ಬೇರೆ ಬೇರೆ ಕಲರಲ್ಲಿದೆ. ಇದ್ರ ಒಳಗಡೆ ಸಣ್ಣ ಬುಟ್ಟಾಸ್ ಇದ್ದಾವೆ. ದೊಡ್ಡ ಬಾರ್ಡ್ರ್ ಇದೆ ಕೆಳಗಡೆ, ಮೇಲೆ ಸ್ವಲ್ಪ ಸಣ್ಣದಿದೆ. ಮೇಲಿನಕ್ಕಿಂತ ಕೆಳಗಡೆ ಸ್ವಲ್ಪ ಸಣ್ಣದಿದೆ. ಸೊ ಈ ಸಾರಿ ನಾನು ಒಂದು 3000 ಏನೋ ಕೊಟ್ಟು ತೊಗೊಂಡಿದ್ದು. ಸೊ ಇದು ಗ್ರೀನು ಮತ್ತು ಇದರಲ್ಲಿರೋದ್ರಿಂದ ಇಷ್ಟ ಆಗಿತ್ತು ನನಗೆ, ತೊಗೊಂಡೆ. ಇದ್ರ ಬ್ಲೌಸು ಪಲ್ಲು ಕಲರು ಇದು ಕಲರು 2 ಸೇಮ್ ಅದೇ. ಸೊ ಇದು ಒಂದು 2 ಇಟ್ಟು ನೋಡ್ತೀನಿ ನಾನು. ಆ್ಯಕ್ಚುಲಿ ಎಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ನೀಟಾಗಿ ಹಾಕಿ ನಾನು ಶಾರ್ಟ್ಸಲ್ಲಿ ವೀಡಿಯೋಸನ್ನು ಹಾಕಿದ್ದೀನಿ, ನೀವು ನೋಡಿರಿ. ಸೊ ಯಾವ ರೀತಿ ನಾನು ಈ ಕವರಲ್ಲಿ ಸೀರೆಗಳನ್ನು ಇಟ್ಕೊಂಡು ಹೋಗೀನಿ ಅಂಥೇಳಿ ಕೆಲವೊಂದಿಷ್ಟು ಟಿಪ್ಸ್ನೂ ಹೇಳಿದ್ದೀನಿ. ಆ ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡಿರಿ. ಸೊ ಭಾಳ ವರ್ಷ ಆದ್ರೂ ಏನೂ ಆಗೋಲ್ಲ, ಸೀರೆಗಳು ಚೆನ್ನಾಗಿರ್ತವೆ. ಸೊ ಇದು ನೀಟಾಗಿಟ್ಟರೆ ಆರಾಮಾಗಿ ಹೋಗುತ್ತೆ. ಬಟ್ ನಾನು ಅಷ್ಟು ನೀಟಾಗಿ ಜೋಡಿಸ್ಕೊಂಡ್ರೆ, ಯಾಕಂದರೆ ಮಡ್ಚೋದು ಏನು ಮಾಡಬೇಕಂದ್ರೆ, ಒಂದು ಸೀರೆ ಉದ್ದದಲ್ಲಿ ಹಾಫ್ ಮಾಡಿಕೊಂಡು ಮತ್ತೆ ಅದರಲ್ಲಿ ಇನ್ನೊಂದು ಹಾಫ್ ಮಡಚಿ ಇಡಬೇಕು, ನೀಟಾಗಿ ಬರ್ತದೆ. ಸೊ ಇದು ನಾನು ಜಸ್ಟ್ ಹಾಕೋಕ್ಕೆ ಫಸ್ಟ್ ಟೈಮ್ ನೋಡಿದೆ ಇದು. ಸೊ ಆಮೇಲೆ ನಾನು ಇದನ್ನು ಸೆಟ್ ಮಾಡ್ಕೋತೀನಿ. ಈಗ ಸದ್ಯಕ್ಕೆ ಹಿಂಗೆ ಸೈಡಲ್ಲಿ ಇಡ್ತೀನಿ. ಸೊ ಎಲ್ಲ ಸೀರೆನೂ ನಾನು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಪರವಾಗಿಲ್ಲ, 2 ಸೀರೆನೂ ಹಿಡಿತಾವೆ ಇದರಲ್ಲಿ, ಒಂದರಲ್ಲಿ 2 ಸೀರೆ 2 ಬ್ಲೌಸು. ಸೊ ಓಕೆ. ಸೊ ಬರ್ರಿ ನೋಡೋಣ ನೆಕ್ಸ್ಟ್ ಸೀರೆ. ಇದು ಸೀರೆ ಫ್ರೆಂಡ್ಸ್, ಇದು ಕೋಪ್ಟೆಕ್ಸ್ನಲ್ಲಿ ತೊಗೊಂಡಿರೋದು. ಪ್ಯೂರ್ ರೇಷ್ಮೆ ಸೀರೆ ಇದು ಮಮ್ಮಿ ಸೀರೆ. ಇದು ಮಮ್ಮಿ ಬಳಿ ನಾನೇ ತಗೊಂಬಂದೀನಿ. ಇದು ಆ ಶೈನು, ಆ ಸಾಫ್ಟ್ನೆಸ್ಸು ಅದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಸ್ಮಾಲ್ ಝರಿ ಬಾರ್ಡ್ರ್ ಐತೆ. ಸೊ ಇದಕ್ಕೆ
ಬ್ಲೌಸ್ ಬಂದಿಲ್ಲ, ರನ್ನಿಂಗಲ್ಲಿ ಇತ್ತು, ನಾನು ಇದು ಮಾಡ್ಕೊಂಡಿಲ್ಲ. ಬಟ್ ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಹಾಕ್ಕೊಂಡ್ರೆ ಇದು ಭಾರಿ ಸೂಪರಾಗಿ ಕಾಣುತ್ತೆ ಅಂಥೇಳಿ ನಾನು ಇದ್ರದ್ದು ಬ್ಲೌಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಮೊದಲೆಲ್ಲ ಒಂದು ಕಲರ್ ತಂದು ಹೊಲಿಸಿದೆ, ಅದು ಇವಾಗ ಯಾವನೋ ಬರೋವಲ್ದು ಅಂತ ತೆಗೆದುಬಿಟ್ಟೆ. ಈ ಥರ ನೋಡಿರಿ ಬೇರೆ ಬೇರೆ ಕಲರ್ಸ್, ಈ ಥರ ಇನ್ನೊಂದು ಕಲರ್ ತೋರಿಸ್ತೀನಿ ನೋಡಿರಿ. ಸೊ ಈ ಥರ ಹಿಂಗೆ ಬೇರೆ ಬೇರೆ ಕಲರ್ಸನ್ನು ಈ ಥರ ನಾವು ಮಿಕ್ಸ್ ಮ್ಯಾಚ್ ಮಾಡ್ಕೊಂಡಾಗ ಆ ಸಾರಿ ಲುಕ್ನೂ ಚೆನ್ನಾಗಿರುತ್ತಾ. ಆಮೇಲೆ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಅಂತೇಳಿ. ಸೊ ಅದಕ್ಕೆ ನಾನು ಬ್ಲೌಸ್ ಬಗ್ಗೆ ಇದ್ರ ತಲೆನೇ ಕೆಡಿಸ್ಕೊಂಡಿಲ್ಲ. ಬೇಕಂದಾಗ ಈ ಥರ ಮಿಕ್ಸ್ ಮ್ಯಾಚ್ ಮಾಡಿ ಹಾಕೋತೀನಿ. ಸೇಮ್ ಕಲರ್ ಸೀರೆ ಹಾಕೊಂಡಾಗ ಸರಿ ಅನ್ಸಲ್ಲ, ಒಂಥರ ಪೊಲೀಸ್ ಡ್ರೆಸ್ ಕಂಡಂಗೆ ಕಾಣುತ್ತೆ. ಯಾಕೆಂದರೆ ಇದಕ್ಕೆ ಹಾಕಿ ಕಲರ್ ಮಾತ್ರ ಅದಿದೆ. ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕೊಂಡಾಗ ಸೂಪರಾಗಿ ಕಾಣಿಸ್ತು. ಸೊ ಇದ್ರದ್ದು ಪಲ್ಲು ನಿಮಗೆ ತೋರಿಸ್ತೀನಿ. ಪಲ್ಲುನೂ ಅಷ್ಟೇ ಸಿಂಪಲಾಗಿ ಈ ಥರ ಲೈನ್ ಬಂದದ್ದು ಇದು. ಸೊ ಬ್ಲೌಸು ಈ ಕಡೆ ಹಿಂದ್ಗಡೆ ಸೇಮ್ ರನ್ನಿಂಗ್ ಬ್ಲೌಸ್ ಇತ್ತು, ಹಂಗಾಗಿ ನಾನು ಅದು ಹೊಲ್ಸ್ಕೊಂಡಿಲ್ಲ. ಬಟ್ ಇದು ಹಾಕೊಂಡಾಗ ಭಾರಿ ಸಾಫ್ಟ್ ಇರುತ್ತೆ. ಸ್ವಲ್ಪ ಉಲ್ಟಾ ಮಾಡಿನೂ ಮಡಚಿಡ್ತೀನಿ ನಾನಿದು. ಸೊ ನೆಕ್ಸ್ಟ್ ಸೀರೆ, ಅದು ಎಷ್ಟು ಸಾವಿರ ಅಂದರೆ ಒಂದು 6,000, ಅವಾಗೆ ಒಂದು 25 ವರ್ಷದಿಂದನೇ 6,000 ಆಯ್ತದು. ಸೊ ಇದೊಂದು ರೆಡ್ ಸೀರೆ, ರೆಡ್ಡಿಗೆ ಗ್ರೀನ್ ಕಲರ್ ಬಾರ್ಡ್ರ್ ಬಂದದೆ. ಸೊ ಇದು 2 ಸಣ್ಣ ಬಾರ್ಡ್ರದ್ದು. ಸೊ ಇದು ಅಷ್ಟೇ ಒಬ್ಬರು ಕೊಟ್ಟಿದ್ದು. ಇದ್ರ ಪ್ರೈಸ್ ನಂಗೆ ಅಷ್ಟು ಗೊತ್ತಿಲ್ಲ, ಇದ್ರ ಬಗ್ಗೆ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಯಾಕಂದರೆ ಆ ಸೀರೆಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದ್ರ ಬಗ್ಗೆಯೂ ನಿಮ್ಗೆ ನೆಕ್ಸ್ಟ್ ಕೇಳ್ತೀನಿ. ಹಾಕೋದ್ರಲ್ಲೇನಿಲ್ಲ. ಸೊ ಇದು ಒಂದು ಸೀರೆ, ಇದು ನನ್ನ ಕಾಸ್ಟ್ಲಿ ಸೀರೆಗಳಲ್ಲಿ ಒಂದು. ಇದು 11,000 ಕೊಟ್ಟು ತೊಗೊಂಡಿದ್ದು. ಇದು ಕುಬೇರನ್ ಸಿಲ್ಕಲ್ಲಿ ಚಿಕ್ಕಪೇಟೆನಾಗ ತೊಗೊಂಡಿದ್ದು. ಇದು ಪಲ್ಲು ನೋಡಿರಿ ಫುಲ್ಲು ಗ್ರ್ಯಾಂಡ್ ಇದೆ. ಬಾರ್ಡ್ರ್ಲೆಸ್ ಸಾರಿ, ಬಾರ್ಡ್ರ್ ಇಲ್ಲ ಇದಕ್ಕೆ. ಸೊ ಇಲ್ಲಿ ಹಾಫ್ ಆ್ಯಂಡ್ ಹಾಫ್, ಒಳಗಡೆ ಗ್ರೀನ್ ಬರುತ್ತಾ, ಮೇಲೆ ಇದು ಪಿಂಕ್ ಬರುತ್ತಾ. ಈ ಒಳಗಡೆ ಒಂದೊಂದು ಜರಿ ಬುಟ್ಟ ಇದ್ದಾವೆ ದೊಡ್ಡ. ಸೊ ಇದು ನೋಡಿರಿ, ಇದು ಒಂದು ಹಾಫ್ ಆ್ಯಂಡ್ ಹಾಫ್ ಸೀರೆ. ಪಲ್ಲು ಮಾತ್ರ ಭಾರಿ ರಿಚ್ಚಾಗಿ ಚೆನ್ನಾಗೈತೆ. ಇದಕ್ಕೆ ಈ ಥರ ಕ್ರೋಶಾ ವರ್ಕು ನಮ್ಮ ಫ್ರೆಂಡ್ ಹಾಕ್ಕೊಟ್ರೆ ನನಗೆ. ಚೆನ್ನಾಗೈತೆ, ಭಾರಿ ಸೂಪರಾಗಿ ಆಗೈತೆ. ನಾನು ಜಸ್ಟ್ ಹಾಗೆ ಕರಿ ಬಿಟ್ಟಿದ್ದೆ, ಅವ್ರದ್ದು ಬೇಡ ಚೆನ್ನಾಗಿ ಕಾಣಿಸಲ್ಲ ಅಂಥೇಳಿ ಅವ್ರು ಹಾಕ್ಕೊಟ್ರು. ಅವ್ರ ಮನೆಯಲ್ಲೇ ಎಲ್ಲ ಹಾಕ್ತಿರ್ತಾರೆ, ಹಾಗಾಗಿ ನನಗೂ ಎಷ್ಟೊಂದು ಸೀರೆಗಳಿಗೆ ಹಾಕ್ಕೊಟ್ಟಾರ ಅವರು. ಸೊ ನೋಡ್ರಿ, ಈ ಸೀರೆಗಳನ್ನು ಆಗಾಗ ಉಲ್ಟಾ ಮಡಚಿಡ್ಬೇಕಂತ ಹೇಳ್ತಾರೆ. ಯಾಕಂದರೆ ಮಡಿಸಿದ್ರೆ ಅವು ಹಿಂಗೆ ಮಡಕಿ ಬಿದ್ದಿರ್ತಾವಲ್ಲ, ಅವು ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ನೆಕ್ಸ್ಟ್ ಇದ್ರ ಮ್ಯಾಗಿನ ಬ್ಲೌಸ್ ಅಪೋಸಿಟ್ ಬಾರ್ಡ್ರ್ ಕಲರ್ ಬಂದದೆ. ಸೊ ಇದು ನಾನು ಹ್ಯಾಂಡ್ ವರ್ಕ್ ಹಾಕ್ಸೀನಿ, ನೋಡ್ಬೋದು ನೀವು ಡಿಸೈನ್ ಇಲ್ಲಿ ಭಾರಿ ಚೆನ್ನಾಗೈತೆ. ಸೊ ಇದು ಮದುವೆ ಟೈಮ್ಯಾಗ, ನಮ್ಮ ತಂಗಿ ಮದುವೆ ಟೈಮ್ಯಾಗ ಮಮ್ಮಿ ಕೊಡಿಸಿದ ಸೀರೆ ಇದು, ಭಾರಿ ಮಸ್ತ್ ಐತೆ ಇದು. ಸೊ ಇದನ್ನು ಇಲ್ಲೇ ನೀಟಾಗಿ ಮಡಚಿಡ್ತೀನಿ. ಹೆವಿ ಬೀಡ್ಸ್ ವರ್ಕ್, ಹ್ಯಾಂಡ್ ವರ್ಕ್ ಅಂದರೆ ಸ್ವಲ್ಪ ಹೆವಿ ಬರ್ತಾವೆ, ಥ್ರೆಡ್ ವರ್ಕ್ ಅಂದರೆ ಸ್ವಲ್ಪ ಲೈಟ್ ವೇಟ್ ಇರ್ತದೆ. ಸೊ ಇದ್ರ ದೊಡ್ಡ ಲಟ್ಕನೂ ಕೂಡ ನೋಡ್ರಿ, ಈ ಥರ ನಾನು ಯಾವಕ್ಕೂ ಮಾಡಿಸಿಲ್ಲ. ಬಟ್ ಇದು ಒಂದಕ್ಕೆ ಆ ಥರ ನಾವು ಮಾಡಿಕೊಟ್ಟಿದ್ದಿತ್ತು. ಆಮೇಲೆ ನೆಕ್ಸ್ಟು ಈ ಸೀರೆನೂ ಅಷ್ಟೇ ಸುದರ್ಶನ್ ಸಿಲ್ಕ್ನಾಗ ತೊಗೊಂಡಿದ್ದು ನಾನು. ಬರೀ 2,000 ರೂಪಾಯಿಗೆ ಇದು. ಸೀರೆನೂ ಚೆನ್ನಾಗೈತೆ, ಸಾಫ್ಟ್ ಐತೆ, ಮಸ್ತ್ ಐತಿ ಇದು ಸೀರೆ. ಹಾಕ್ಕೊಂಡ್ರೆ ಜಾಸ್ತಿ ಅಲ್ಲಿ ಒದಾಡಲ್ಲ, ನೀಟಾಗಿ ಕೂಡ್ತದೆ ಇದು. ಇದು ಪಲ್ಲು ಈ ಥರ ಪರ್ಪಲ್ ಕಲರಲ್ಲಿ ಬಂದದೆ, ಆ ಪರ್ಪಲ್ ಕಲರಲ್ಲೇ ಬ್ಲೌಸ್ ಬಂದದೆ. ಸೊ ನೋಡ್ಬೋದು ನೀವು. ಇದಕ್ಕೆ ನಾನು ಮಷಿನ್ ವರ್ಕ್ ಹಾಕ್ಸೀನಿ. ಸೊ ಇದು ಸ್ಲೀವ್ಸಿಗೆಲ್ಲ ಅವಾಗೆಲ್ಲ ಚೆಕ್ಸ್ ಭಾಳ ಇತ್ತು, ಒಂದು 6 years ಬ್ಯಾಕ್ ಅವಾಗ ಹಾಕ್ಸಿದ್ದು ನಾನಿದು. ಇದು ಮಷಿನ್ ವರ್ಕ್, ಫಸ್ಟ್ ವರ್ಕ್ ಹಾಕ್ಸಿದ್ದು ನನ್ನ ಸಾರಿ ಅಂದರೆ ಇದೆ ನೋಡಿರಿ. ಸೊ ಈ ಥರ ಸಾರಿ ಬ್ಲೌಸು ರೆಡಿ ಮಾಡಿ ಇಟ್ಕೊಂಡಿದ್ದು ನಾನಿದು. ಇದು ಸುದರ್ಶನ್ ಸಿಲ್ಕಲ್ಲೇ ತೊಗೊಂಡಿದ್ದು. ಚೆನ್ನಾಗೈತೆ ಸೀರೆ ಎಲ್ಲ. ಸೊ ಈ ಬ್ಲೌಸು ಎಲ್ಲ ಸೀರೆಗಳಿಗೂ ಭಾಳಷ್ಟು ನಾನು ಮ್ಯಾಚ್ ಮಾಡಿ ಹಾಕೋತಿರ್ತೀನಿ. ಸೊ ಇದ್ರೊಳಗೂ ಅಷ್ಟೇ ಸಣ್ಣ ಈ ಥರ ಬುಟ್ಟಗಳಿದ್ದಾವೆ, ಸ್ವಲ್ಪ ಜಾಸ್ತಿನೇ ಬುಟ್ಟಗಳಿದ್ದಾವೆ ನೋಡಿರಿ. ಹಿಂಗೆ ಲೈನ್ ವೈಸ್ ಇದ್ದಾವೆ ಇದರಲ್ಲಿ, ಒಂದೊಂದಿಲ್ಲ. ಸೊ ಇದು ಪಿಂಕ್ ಸಾರಿಗೆ ಪರ್ಪಲ್ ಬಾರ್ಡ್ರ್ ಇರೋಂಥದ್ದು, ಸಣ್ಣ ಬಾರ್ಡ್ರ್ ಇದೆ. 2 ಕೆಳಗಡೆ ಒಂದು ಸ್ವಲ್ಪ ದೊಡ್ಡದು ಅಷ್ಟೇ. ಸೊ ಈ ಥರ ಸೀರೆಗಳನ್ನು ನೀಟಾಗಿ ಮಡಚಿ ರೆಡಿ ಮಾಡಿ. ಕೆಲವೊಂದು ಸತಿ ಸೀರೆಗಳು ಹಿಂಗೆ ಶರ್ಗ್ ಮ್ಯಾಲೂ ಮಡಚಿಡಬೇಕು, ಶರ್ಗ್ ಯಾವಾಗೂ ಒಳಗಿರಬಾರ್ದು ಅಂತ ಹೇಳ್ತಿರ್ತಾರೆ. ಚೇಂಜ್ ಮಾಡಿ ಮಡಚಿಡೋಕ್ಕಂತೂ ಆಗಲ್ಲ ನಮ್ಗೆ. ಯಾಕಂದ್ರೆ ಒಂದು ಸೀರೆ ಯಾವಾಗ ಕೊಡೋ, ಇನ್ನೊಂದು ಸೀರೆ ಎಷ್ಟು ವರ್ಷಕ್ಕೆ ತೆಗಿತೀವೋ ಗೊತ್ತಿಲ್ಲ. ಹಾಗಾಗಿ ಸೀರೆಯನ್ನು ಮಡಚೋದನ್ನು ಸ್ವಲ್ಪ ಒಂದು ಟೈಮ್ ಹಿಂಗೆ ಮಡಚಿದ್ರೆ ಇನ್ನೊಂದು ಟೈಮ್ ಉಲ್ಟಾ ಮಡಚಿ ಇಡಬೇಕು. ಇಟ್ಟರೆ ನಮ್ಮ ಸೀರೆ ನೀಟಾಗಿರ್ತವೆ, ಹಾಳಾಗಂಗಿಲ್ಲ. ಸೊ ಒಂದೊಂದು ದಿನ ಜೋಡಿಸ್ತಾ ಹೋಗ್ತೀನಿ, ಆಮೇಲೆ ಕವರಿಗೆ ಹಾಕ್ಕೊತ ಹೋಗ್ತೀನಿ. ಆಮೇಲೆ ನಿಮಗೆ ಇನ್ನೊಂದು ಸೀರೆ. ಸೊ ಈ ಬ್ಲೌಸ್ ನೋಡಿರಿ, ಈ ಬ್ಲೌಸ್ ನಾನು ಮೀಶೋಲ್ಲಿ ತೊಗೊಂಬಂದಿದ್ದು. ಇನ್ನೂ ರೆಡಿ ಮಾಡಿಸಿಟ್ಟಿನಿ, ಹಾಕ್ಕೊಂಡಿಲ್ಲ. ಬಟ್
ಚೆನ್ನಾಗಂತೂ ಕಾಣ್ಲಿಕ್ಕತ್ತದ. ಇದು ಮೀಶೋನಾಗಿಂದು ಇವಾಗ ವರ್ಕ್ ಹಾಕಿದ್ದನ್ನೇ ರೆಡಿ ಬ್ಲೌಸ್ ಪೀಸ್ ಸಿಗ್ತಾವೆ ನಿಮಗೆ. ಆ ಬ್ಲೌಸ್ ಪೀಸ್ ತಂದು ನಾನು ಹೊಲ್ಸ್ಕೊಂಡಿದ್ದು ಸೇಮ್ ಟು ಸೇಮ್ ಮಷಿನ್ ಎಂಬ್ರಾಯ್ಡ್ರಿ ನಾವೇ ಹಾಕ್ಸ್ದಂಗೆ ಇರುತ್ತಿದ್ದು. ಸೊ ಚೀಪ್ ಆ್ಯಂಡ್ ಬೆಸ್ಟ್ ಬೀಳ್ತದೆ. ಇದಕ್ಕೆ ನಾನು 293 ರೂಪೀಸ್ ಕೊಟ್ಟಿದ್ದೀನಿ. ಹೊಲಿಯೋಕ್ಕೊಂದು 350 ರೂಪೀಸ್ ಅಂದ್ರೂ ನಮಗೊಂದು 500-600 ರೂಪಾಯಿ ಒಳಗಡೆ ಹಾಕಿ ಬ್ಲೌಸ್ ರೆಡಿಯಾಗಿ ಬರುತ್ತಾ. ಸೊ ಇದನ್ನು ಅಷ್ಟೇ ನಾನು ಈ ಥರ ಮೊನ್ನೆ ಬರ್ಡೇಗೆ ಹಾಕ್ಕೊಂಡಿದ್ದೆ ಇದು ಸಾರಿ. ಸೊ ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕ್ಕೊಳ್ಳೋಕ್ಕೂ ಚೆನ್ನಾಗಿ ಕಾಣಿಸುತ್ತಾ ಬೇರೆ ಬೇರೆ ಕಲರ್ಸ್ಗಳಿಗೆ. ಇದರಲ್ಲಿ ಬರೀ ಗೋಲ್ಡು ಮತ್ತು ಪರ್ಪಲ್ ಅದೇ, ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಹಾಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಂದು ಸೀರೆಗಳಿಗೆ ಈ ಥರ ಬೇಕಂತಲೇ ನಾನು ತರಿಸಿ ಹಾಕ್ಕೊಂಡಿದ್ದು. ಸೊ ಸಾಕಷ್ಟು ಸೀರೆಗೆ ಅದು ಮ್ಯಾಚ್ ಆಗುತ್ತೆ. ಇನ್ನೊಂದು ಗ್ರೀನ್ ಒಂದು ತರಿಸ್ಬೇಕಂತಿದ್ದೀನಿ ನಾನು. ಸೊ ನೆಕ್ಸ್ಟ್ ನಿಮಗೆ ನಾನು ತೋರಿಸ್ತೀನಿ. ಇದು ಸೀರೆ, ಇದರ ಇನ್ನೂ ಸೀರೆ ಹಾಕ್ಕೊಂಡೇ ಇಲ್ಲ ಫ್ರೆಂಡ್ಸ್. ನನಗಿದು ಕೆಳಗಡೆ ಈ ಥರ 2 ಬಾರ್ಡ್ರ್ ಇತ್ತು. ಆ ಬಾರ್ಡ್ರ್ ನೋಡಿನೇ ಇಷ್ಟ ಆಗಿತ್ತು ನನಗೆ. ಸೊ ಹಾಗಾಗಿ ನಾನು ಇದು ತೊಗೊಂಡಿದ್ದೆ, ಕೆಳಗಡೆ 2 ಬಾರ್ಡ್ರು. ಇದು ನೋಡಿರಿ ಫುಲ್ ಶರ್ಗಿದು ಫುಲ್ ಸೀರೆ ತುಂಬ ಈ ಥರ ಸಣ್ಣ 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 ಡಿಸೈನ್ಸ್ ಇದೆ. ಒಳಗೆ ವಿವಿಂಗ್ ಐತೆ ಎಲ್ಲನೂ. ಇದ್ರದ್ದು ಪಿಂಕ್ ಬಾರ್ಡ್ರು ಮತ್ತು ಪಿಂಕ್ ಬ್ಲೌಸೇ ಬಂದದೆ. ನಾನು ಇದನ್ನು ಹೊಲಿಸ್ಕೊಂಡಿಲ್ಲ, ಯಾಕಂದರೆ ಈ ಪಿಂಕು ಈ ಸೀರೆಗೆ ಇದು ಮ್ಯಾಚ್ ಆಗುತ್ತೆ, ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಅಂಥೇಳಿ. ಇನ್ನೊಂದೊಂದು ಬ್ಲೂ ಕಲರ್ ಸೀರೆಗೂ ಪಿಂಕೇ ಇದೆ, ಅದು ಪ್ಲೇನ್ ಇದೆ. ಅದು ನಾನು ಈ ಸೀರೆನೇ ಅದೊಂದು ಇದು ಹಾಕಿ ಕೊಟ್ಟಿದ್ದು, ನಾನು ಕುಚ್ಚು ಕಟ್ಟಾಗಿ ಕೊಟ್ಟಿದ್ದು. ಸೊ ಇದು ಅದಕ್ಕೂ ಎರಡೂ ಆಗುತ್ತೆ ಅಂಥೇಳಿ ನಾನು ಬ್ಲೌಸನ್ನು ರೆಡಿ ಮಾಡ್ಸೀನಿ. ಎರಡಕ್ಕೂ ನಾನು ಯೂಸ್ ಆಗಲಿ ಅಂಥೇಳಿ ಬ್ಲೂ ಥ್ರೆಡ್ ಕೊಡ್ಸೀನಿ ಒಳಗೆ. ಸೊ ಇದ್ರದ್ದು ಬ್ಲೌಸ್ ಏನದಲ್ಲ ಅದನ್ನು ತೆಗೆದು ನೀಟಾಗಿ ನಾನು ಪ್ಲೇನಾಗಿ ಹೊಲಿಸಿಟ್ಕೊತೀನಿ, ಅದರದ್ದು ಏನಾರ ಬಾರ್ಡರ್ ಡಿಸೈನ್ ಮಾಡಿಕೊಂಡು. ಸೊ ಇದು ನೆಕ್ಸ್ಟು ಇದು ಒಂದು ಸೀರೆ ಫ್ರೆಂಡ್ಸ್. ಇದು ಭಾಳ ವರ್ಷ ಆಯ್ತು ಇದನ್ನು ಕೂಡ ತೊಗೊಂಡು. ಇದೊಂದು 15 ವರ್ಷ ಆಯಿತು. ಎಕ್ಸಾಕ್ಟ್ಲಿ 17 ಇಯರ್ಸ್ ಆಯ್ತು ಇದು ತೊಗೊಂಡು. 17 ಇಯರ್ಸ್ಗಿಂತ ಮೊದಲೇ. ಆದರೆ ಬ್ಲೌಸ್ ಈಗ ನನಗದು ಬರಲ್ಲ, ಬ್ಲೌಸ್ ಎಲ್ಲೋ ಐತೆ. ಇದು ಬ್ಲೌಸ್ ನನಗೆ ಹೀಗೆ ಬರಲ್ಲ. ಇದ್ರದ್ದು ಬ್ಲೌಸು ಕಟ್ ಮಾಡಿಸಿ ಮತ್ತೇನಾರ ಬೇರೆ ಬ್ಲೌಸ್ ಪೀಸ್ ತೊಗೊಂಡು ಹೊಲಿಸ್ಬೋದೇನೋ ಗೊತ್ತಿಲ್ಲ. ಬಟ್ ಇವಾಗ ಬರಲ್ಲ ಅದು. ಭಾಳ ನಾನು ಅವಾಗ ತೆಳ್ಳಗಿದ್ದೆ, ಒಂದು ಸ್ವಲ್ಪ ದಪ್ಪ ಆಗ್ಬಿಟ್ಟಿನಿ, ಹಾಗಾಗಿ ಇದು ಬರಲ್ಲ ನನಗೆ. ಸೊ ಇದ್ರದ್ದೊಂದು ಬ್ಲೌಸ್ ನಾನು ರೆಡಿ ಮಾಡಿಸ್ಬೇಕು. ಸೊ ನೋಡೋಣ ಯಾವಾಗ ಮಾಡಿಸ್ತೀನಿ ಅಂತ ಗೊತ್ತಿಲ್ಲ. ಸೊ ರೆಡಿ ಮಾಡಿಸ್ತೀನಂತೆ. ಸೊ ನೆಕ್ಸ್ಟ್ ಸೀರೆ ಇದು ಕೂಡ ಅಷ್ಟೇ. ಅವಾಗ ಮೊದಲೆಲ್ಲ ಭಾಳ ಟ್ರೆಂಡ್ ಆಗಿತ್ತು, ಒಂದು 20 ಇಯರ್ಸ್ ಬ್ಯಾಕು. ಇದ್ರ ಬಾರ್ಡ್ರ್ ನೋಡಿದ್ರೆ ಗೊತ್ತಾಗ್ತಿತ್ತು. ಈ ಬಾರ್ಡ್ರೆಲ್ಲ ಹಲವಾರು ಕಲರ್ಸ್ ಎಲ್ಲ ಬರ್ತವೆ. ಆ ಕಲರ್ಸಲ್ಲಿ ನಾನು ಫಸ್ಟ್ ಸೀರೆ ಬಿಫೋರ್ ಮ್ಯಾರೇಜ್ ತೊಗೊಂಡಿದ್ದಿದೆ ಸೀರೆ. ಈ ಸೀರೆ ಗ್ರೀನ್ ಬಾರ್ಡರು, ಆರೆಂಜ್ ಕಲರ್ದು. ಇದ್ರದ್ದು ಬ್ಲೌಸ್ ಅಷ್ಟೇ ನನಗೆ ಈಗ ಬರಲ್ಲ. ಇದು ಇಲ್ಲ ನನ್ನ ಕಡೆ, ನಾನು ತೆಗ್ದಿನ ಬ್ಲೌಸ. ಆ ಬ್ಲೌಸು ಇದಕ್ಕೆ ನನಗೊಂದು ಗ್ರೀನ್ ಬ್ಲೌಸ್ ಬೇಕು. ಇದ್ರ ಸಲುವಾಗಿ ಒಂದು ಮೀಶೋನಾಗ ನೋಡ್ಬೇಕಂತ ಮಾಡಿದ್ದೀನಿ ನಾನು. ಸೊ ನೆಕ್ಸ್ಟ್ ಸೀರೆ ಇದೂ ಅಷ್ಟೇ ಸಾಫ್ಟ್ ಐತೆ. ಸುದರ್ಶನ್ ಸಿಲ್ಕ್ನಾಗ ಇದು ತೊಗೊಂಡಿದ್ದು. ನಾನು ಆಲ್ಮೋಸ್ಟ್ ಸೀರೆಗಳು ದೇವಾನಂದಲ್ಲಿ ತೊಗೊಂಡಿದ್ದು. ಗುಲ್ಬರ್ಗ ದೇವಾನಂದ್ ಮತ್ತು ಸುದರ್ಶನ್ ಸಿಲ್ಕ್ ಅಲ್ಲೇ ಜಾಸ್ತಿ ತೊಗೊಂಡಿರೋದು ನಾನು ಸೀರೆಗಳೆಲ್ಲ. ಇದು ಅಷ್ಟೇ ಸಾಫ್ಟ್ ಆಗೈತೆ, ಹಾಕೊಂಡ್ರೆ ಭಾರಿ ಸಾಫ್ಟ್ ಮೆತ್ತಗೆ ಐತೆ. ಇದು ಹಾಕ್ಕೊಂಡ್ರೆ ನೀಟಾಗಿ ಕೂಡುತ್ತಾ. ಸೊ ಇದು ಗ್ರೀನು, ಪ್ಯಾರೆಟ್ ಗ್ರೀನು ಪ್ಲಸ್ ಬ್ಲೂ ಕಲರ್ ಇದೆ. ಬ್ಲೂ ಬಾರ್ಡ್ರ್ ಮತ್ತು ಬ್ಲೂ ಕಲರೇ ಬ್ಲೌಸ್ ಬಂದಿದೆ. ಇದಕ್ಕೆ ಬ್ಲೂ ಕಲರ್ ಬ್ಲೌಸಲ್ಲಿನೇ ನಾನು ಇದಕ್ಕೂ ಕೂಡ ಹಾಗೆ ಡಿಸೈನ್ ಹಾಕ್ಸೀನಿ. ಇದಕ್ಕೆ ಗ್ರೀನ್ ಥ್ರೆಡ್ ಯೂಸ್ ಮಾಡಿದ್ದಾರೆ. ನಾವು ಬ್ಲೌಸ್ ಹಾಕಕ್ಕೆ ಒಯ್ಬೇಕಾದ್ರೆ ಸೀರೆ ತೊಗೊಂಡೋಗ್ಬೇಕು. ಸೀರೆ ಒಳಗೆ ಏನು ಡಿಸೈನ್ ಇದೆ, ಏನು ಕಲರ್ ಇದೆ ಎಲ್ಲವನ್ನು ನೋಡಿಕೊಂಡು ಅದೇ ಥರ ಮ್ಯಾಚ್ ಮಾಡಿ ಈ ಥರ ಹಾಕ್ಸ್ಕೊತೀವಿ. ಈ ಥರ ಸ್ಲೀವ್ಸಿಗೆ ಒಂದು ಫ್ಲವರ್ ಕೊಟ್ಟಾರೆ. ನಾವೇನು ಡಿಸೈನ್ ತೋರಿಸ್ತೀವಿ ಆ ಥರ ಅವ್ರು ಮಾಡಿಕೊಡ್ತಾರೆ. ನಾನು ಪೇಪರಲ್ಲಿ ಸುಮ್ಮನೆ ಮಾರ್ಕ್ ಮಾಡಿ ಬಂದರೂ ಕೂಡ ಅವ್ರು ಮಾಡಿಕೊಡ್ತಾರೆ ನನಗದು. ಸೊ ನೆಕ್ಸ್ಟ್ ಸೀರೆ ಫ್ರೆಂಡ್ಸ್ ಇದು ಕಾಸ್ಟ್ಲಿಗಳಲ್ಲಿ ಒಂದು. ಇದು 25,000 ಸೀರೆ. ಇದಕ್ಕೆ ಮಾರ್ಕ್ ಇತ್ತು, ಸಿಲ್ಕ್ ಮಾರ್ಕು. ಇದು ನೋಡಿರಿ ಸಾಫ್ಟ್ ಬಾರ್ಡ್ರ್ ಅಷ್ಟು ಎಷ್ಟು ಸಾಫ್ಟ್ ಅದೇ. ಇದು ಒನ್ ಟೈಮು ನಾನು ಇನ್ನೂ ಹಾಕಿಲ್ಲ. ಇದ್ರ ಒಳಗಡೆ ಸರಿ ಹೊರಗಡೆ ಸರಿ ನೋಡಿದ್ರೇ ಗೊತ್ತಾಗುತ್ತಾ. ಸೊ ಲೈಟ್ ವೇಟ್, ಇದೇನು ಜಾಸ್ತಿ ವೇಟ್ ಇಲ್ಲ. ಒಂಥರ ಶೈನಿಂಗ್ ಇದೆ. ಇಲ್ಲಿ ನೋಡ್ಬೋದು ನೀವು. ಇದು ಪಲ್ಲು. ಸೊ ಇದ್ರ ಒಳಗಡೆ ನಿಮಗೆ ಇನ್ನೊಂದು ಲೇಯರ್ ತೋರಿಸ್ತೀನಿ, ಇಲ್ಲಿ ನೋಡ್ರಿ. ಸೊ ಇದು ಪಲ್ಲು ಕಲರೇ ಬ್ಲೌಸ್ ಬಂದಿದೆ. ಇದು ಒಳಗಡೆ ಸರಿ
ಸೊ ಅಲ್ಲಿಂದ ಪಿಕೋ ಮಾಡಿಸಿ ಇನ್ನೂ ಏನೂ ಹಾಕ್ಸಿಲ್ಲ. ಇದು ನೋಡಿರಿ, ಇದು ಝರಿ, ಇದ್ರ ಒಳಗಡೆ ಇರೋ ಝರಿ ಇದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸಿಲ್ಕ್ ಇದೆಯನ್ನ ಇಲ್ವಾ, ಎಷ್ಟು ಪ್ಯೂರಿಟಿ ಐತೆ ಅಂಥೇಳಿ. ಸೊ ಇದು ಅಷ್ಟೇ ಆಫರ್ನಾಗ ತೊಗೊಂಡಿದ್ದು ಇದು ಸೀರೆ. ಇದೂ ಕಮ್ಮಿ ಬಿದ್ದಿದೆ, ಒಂದು 10,000-12,000ವರೆಗೂ ಬಿತ್ತು. ಸೊ ಇಲ್ಲಿ ನೋಡಿರಿ, ಒಳಗಡೆ ವಿವಿಂಗ್ ಇದೆ ಒಳಗಡೆ, ಆಮೇಲೆ ವರ್ಕ್ ಇದೆ, ಸೆಲ್ಫ್ ವಿವಿಂಗ್ ಅದೇ, ಗೋಲ್ಡ್ ಕಲರ್ ಅದೇ, ಗ್ರೀನ್ ಅದೇ. ಸೊ ಎಲ್ಲ ಒಂಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಅದೇ. ಹಾಕೊಂಡಾಗ ಇದು ನೋಡಿರಿ ಈ ಥರ ಡಿಸೈನ್ ಕಾಣ್ಲಿಕ್ಕೆ ನಿಮಗೆ. ಸೊ ಸ್ವಲ್ಪ ಈ ಥರ ಶೇಕ್ ಆದಾಗ ಡಿಸೈನ್ ಕಾಣುತ್ತದು. ಸೊ ಇದ್ರ ಬ್ಲೌಸ್ ಅಂತೂ ಭಾರಿ ಮಸ್ತಾಗಿ ಹಾಕ್ಸಿ ನಾನು. ಈ ಬ್ಲೌಸನ್ನು ನೋಡಿ ನಂದು ಎಷ್ಟೋ 4-5 ಜನ ಫ್ರೆಂಡ್ಸ್ ತೊಗೊಂಡೋಗಿ ಅವರು ಹಾಕ್ಸ್ಕೊಂಡಿದ್ದು ಆಯಿತಾ. ಇಲ್ಲಿ ನೋಡ್ರಿ ಈ ಥರ ಈ ಬಾರ್ಡ್ರ್ ಬಿಟ್ಟು ಮೇಲುಗಡೆ ಅಷ್ಟೇ ನಾನು ಇಷ್ಟು ವರ್ಕ್ ಮಾಡಿಸಿದ್ದೀನಿ. ಹಾಕ್ಕೊಂಡ್ರೆ ಮಸ್ತಾಗಿ ಕಾಣಕತ್ತಿತ್ತು. ಬಟ್ ಇನ್ನೂ ಒನ್ ಟೈಮ್ ಹಾಕ್ಕೊಂಡಿಲ್ಲ, ಬ್ಲೌಸ್ ಮಾತ್ರ ಹಾಕ್ಕೊಂಡಿದ್ದು ನಾನು. ಯಾವಾಗ ಹಾಕೋತೀನೋ ಗೊತ್ತಿಲ್ಲ, ನೋಡೋಣ. ಸೊ ಇದು ಬ್ಲೌಸ್ ಮಾತ್ರ ಸೂಪರಾಗೈತೆ ನೋಡ್ರಿ ಇದು. ಸೊ ಇದೂ ಒಂದಿಷ್ಟು ಪರ್ಪಲಿಶ್ ಐತೆ, ಇದು ಪಿಂಕ್ ಪರ್ಪಲಿಶ್. ಈಗ ಪರ್ಪಲ್ ಕಲರ್ದು ಪಿಂಕ್ ಕಲರ್ದು ಬ್ಲೌಸ್ ಭಾಳ ಆಗ್ಬಿಟ್ಟವು ನನ್ನ ಕಡೆ. ಸೊ ನಂಗೆ ರೆಡ್ ಇಲ್ಲ, ಗ್ರೀನ್ ಇಲ್ಲ, ಈ ಥರದ್ದು ಬಾರ್ಡ್ರ್ ಇರೋ ಸೀರೆಗಳನ್ನು ಇನ್ನು ಮುಂದೆ ನಾನು ತೊಗೋಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡೀನಿ. ಸೊ ಇದನ್ನು ನೆಕ್ಸ್ಟ್ ನೀಟಾಗಿ ಇಟ್ಕೊಂಡು ಅದರೊಳಗಡೆ ಹಾಕೋತೀನಿ. ಸೊ ನೆಕ್ಸ್ಟ್ ಫ್ರೆಂಡ್ಸ್, ಈಗ ನಾನು ನಮ್ಮದು ಸೀರೆ ಒಳಗೆ ತೋರಿಸೋದ್ರಲ್ಲಿ ಯಾವುದಿದೆ ಅಂದರೆ ಇದು ಬ್ಲೂ ಕಲರ್ ಸೀರೆ ತೋರಿಸ್ತೀನಿ ನಿಮಗೆ. ಬ್ಲೂ ಮತ್ತು ಗ್ರೀನು ಭಾರಿ ಮಸ್ತ್ ಅದ. ಇದು ನನ್ನ ಫೇವ್ರೆಟ್ ಸೀರೆಗಳಲ್ಲಿ ಒಂದು. ಭಾರಿ ಸಾಫ್ಟ್ ಅದ ಫ್ರೆಂಡ್ಸ್ ಇದೂ. ಸೊ ಇದು ಮೇಲೆ ಸಣ್ಣ ಬಾರ್ಡ್ರು, ಕೆಳಗಡೆ ಬ್ಲೂ ಮತ್ತು ಈ ಸಿಲ್ವರ್ ಬುಟಾಸ್ ಬಂದವೆ. ಸೀರೆ ತುಂಬ ಎಲ್ಲ ಸಿಲ್ವರ್ ಬುಟಾಸೇ ಇದ್ದಾವೆ. ಈ ಮೊದಲೆಲ್ಲ ಸ್ವಲ್ಪ ದಿನ ಈಗ ನೋಡಿರಿ ಸಿಲ್ವರು ಮತ್ತು ಈ ಕಾಪರ್ ಬಾರ್ಡ್ರ್ ಏನಿದೆಲ್ಲ ಅದು ಭಾಳ ಫೇಮಸ್ ಆಗಿತ್ತು ನಡುವೆ. ಈ ನಡುವೆನೂ ಇದೆ. ಇದು ಒಂದು ಸಾಫ್ಟ್ ಸೀರೆ ನನ್ನ ಕಡೆ. ಇದು ಮನೆಯಲ್ಲೇ ಇದು ಮನೆಯಲ್ಲೇ ಕುರ್ಚ ಕಟ್ಕೊಂಡಿದ್ದು. ನಮ್ಮ ಫ್ರೆಂಡ್ ಒಬ್ಬರು ನನಗೆ ಕ್ರೋಶ ಹಾಕ್ಕೊಟ್ರು. ಸೊ ಮನೇಲಿ ನಾನು ಇದು ಕಟ್ಕೊಂಡೆ. ಒಂದು ಬೀಡ್ಸು ಒಂದು ಇದನ್ನು ಹಾಕಿ ನೀಟಾಗಿ ಕಟ್ಕೊಂಡಿನಿ. ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಿಮಗೆ ಒಂದೊಂದೇ ಕ್ರೋಶದು ಒಂದು ಸಪ್ರೇಟಾಗಿ ನಿಮಗೆ ತೋರಿಸ್ತೀನಿ. ಇದು ಸಾಫ್ಟ್ ಸೀರೆ, ಹಾಕ್ಕೊಂಡ್ರೆ ಇಷ್ಟು ಕಂಫರ್ಟೇಬಲ್ ಇರುತ್ತೆ. ಎಂಥ ಬೇಸಿಗೆನಾಗೂ ಹಾಕ್ಕೊಂಡು ಆರಾಮಾಗಿ ಇರ್ಬೋದು ನಾವು. ಒಟ್ಟು ಅನ್ಕಂಫರ್ಟೇಬಲ್ ಫೀಲೇ ಆಗಂಗಿಲ್ಲ. ಮತ್ತು ಇದು ಯಾಕಪ್ಪ ಹಾಕ್ಕೊಂಡಿನಿ ಅಂತ ಅನ್ನೋದು ಬರೋದೇ ಇಲ್ಲ, ಅಷ್ಟು ಕಂಫರ್ಟೇಬಲ್ ಅದ ಇದು. ಸೊ ಈ ಸೀರೆಗಳನ್ನು ಪೂರ್ತಿಯಾಗಿ ನೋಡಿರಿ ವಿಡಿಯೋನ. ಈ ಸೀರೆ ಕಲೆಕ್ಷನ್ಗಳಲ್ಲಿ ಒಂದಿಷ್ಟು ಸೀರೆಗಳನ್ನು ನಿಮಗೆ ತೋರಿಸ್ತೀನಿ ನಾನು ಎಲ್ಲಿಂದ ತಂದೆ ಅಂಥೇಳಿ. ಇದು ಫುಲ್ ಇದು ನೋಡಿರಿ ಪಲ್ಲು ಈ ಥರ ಅದೇ. ನಿಮಗೆ ಅಲ್ಲಿಂದ ತಂದೆ ಅಥವಾ ನಿಮಗೇನಾರು ಬೇಕಂದರೆ ನೀವು ಇನ್ಸ್ಟಾಲ್ಮೆಂಟ್ ಮೇಲೆ ನಿಮಗೆ ಸೀರೆಗಳನ್ನು ತೊಗೋಬೇಕು ಅನ್ನೋಂಗಿತ್ತಂದರೆ ನಾನು ನಿಮ್ಗೊಂದು ಐಡಿಯಾ ಹೇಳ್ತೀನಿ, ಆ ಥರ ನೀವು ತೊಗೋಬೋದು. ಸೊ ಇದ್ರ ಬ್ಲೌಸ್ ನೋಡಿರಿ ಈ ಥರ ಹೊಲ್ಸ್ಕೊಂಡು ನಾನು ಈ ಥರ ಸಣ್ಣ ಸಣ್ಣ ಬುಟ್ಟಾಸ್ದು ಹ್ಯಾಂಡ್ ವರ್ಕ್ ಹಾಕ್ಸಿದ್ದೀನಿ. ಸೊ ಸ್ಲೀವ್ಸಿಗೆ ಮತ್ತು ನೆಕ್ಕಿಗೆ ಅಷ್ಟೇ ಹಾಕ್ಸ್ಕೊಂಡಿನಿ. ಸೂಪರ್ ಆಗೈತಿ ಇದು ಅಂತೂ. ನನ್ನ ಫೇವ್ರೆಟ್ ಸೀರೆಗಳಲ್ಲಿ ಇದು ಒಂದು. ಸೊ ಇದು ಅಷ್ಟೇ ನಾನು ಒಂದು ಸತೆ ಇದು ಲಕ್ಷ್ಮೀ ಪೂಜಾ ಟೈಮಿಗೆ ತೊಗೊಂಡಿದ್ದು. ಇದಕ್ಕೆ ನಾನು 7,500 ಇದು ಸೀರೆ ಬೆಲೆ ಇರೋದು, ಅಷ್ಟು ಕೊಟ್ಟಿರೋದು. ಆಮೇಲೆ ಇದು ನನ್ನ ಫೇವ್ರೆಟ್ ಸೀರೆಗಳಲ್ಲೊಂದು. ಸೊ ನೆಕ್ಸ್ಟು ನಿಮಗೆ ಈ ವೈಟ್ ಕಲರ್ದು ಬ್ಲೌಸ್ ಇಲ್ಲ, ಅಲ್ಲಿ ಎತ್ತಿಟ್ಟಿನಿ, ಅದನ್ನು ಲಾಸ್ಟಿಗೆ ತೆಗಿತೀನಿ ನಾನು. ಇದು ಒಂದು ಸೀರೆ ತೋರಿಸ್ತೀನಿ ನಿಮಗೆ. ಇದು ನನ್ನ ಅಣ್ಣನ ಮದುವೆ ಟೈಮಿಗೆ ನಾವು ಮಮ್ಮಿ ಕೊಡಿಸಿದ ಸೀರೆ ಇದು. ಇದು ಸುದರ್ಶನ್ ಸಿಲ್ಕಲ್ಲೇ ತೊಗೊಂಡಿದ್ದು. ಇದ್ರ ಬೆಲೆ 18,000 ಏನಿತ್ತು, 18,000 ಇತ್ತು. ನೇಕಾರಿಂದ ನೇರ ಗ್ರಾಹಕರಿಗೆ ಅಂತೇನೋ ಆಫರ್ ನಡೆದಿತ್ತಲ್ಲಿ. ಸೊ ಇದು ವಜ್ಜಿ ಇದೆ, ಭಾಳ ವಜ್ಜಿ ಇದೆ. ಆಮೇಲೆ ಒಳಗೆಲ್ಲ ವಿವಿಂಗ್ ಇದೆ. ನಂಗೆ ವಿವಿಂಗ್ ಇರೋ ಸಾರಿ ಅಷ್ಟಿಲ್ಲ, ನನ್ನ ಹತ್ರ ಇರೋದೆಲ್ಲ ಸಾಫ್ಟ್ ಸಾರಿನೇ. ಈ ಥರ ವಿವಿಂಗ್ ಇರೋದು 1 ಅಥವಾ 2 ಮಾತ್ರ. ಈ ವಿವಿಂಗ್ ಇದ್ರೂ ಕೂಡ ಒಳಗಡೆ ಇದು ಥ್ರೆಡ್ ಅನ್ಸಲ್ಲ. ಒಂದು ಯೆಲ್ಲೋ ಕಲರ್ ಏನು ತೋರಿಸಿದ್ನಲ್ಲ ಅದು ಈಗ ನೆಕ್ಸ್ಟ್ ತೋರಿಸ್ತೀನಿ ನೋಡಿರಿ. ಪಿಂಕ್ ಇದೆ, ಅದು ಥ್ರೆಡ್ ಅದೇ ಒಳಗಡೆ. ಬಟ್ ಇದು ಹಾಗಿಲ್ಲ, ಬಟ್ ವೇಟ್ ಅದೇ ಸೀರೆ, ಹಾಕ್ಕೊಂಡು ಚೆನ್ನಾಗಿ ಕಾಣಿಸುತ್ತಾ. ಇದು ಬ್ಲೌಸು ಹೊಲಿಬೇಕಾದ್ರೆ ಇದು ಹೊರಗಡೆ ಕೊಟ್ಟು ನಾನು ಈ ಕ್ರೋಶನ ಕಟ್ಸ್ಕೊಂಡಿದ್ದು. ಕ್ರೋಶ ಅಲ್ಲ, ಕುಚ್ಚು ಕಟ್ಸ್ಕೊಂಡಿದ್ದು. ಇದ್ರದ್ದು ಬ್ಲೌಸ್ ನೋಡಿರಿ ಸಿಂಪಲಾಗಿ ಹೊಲ್ಸ್ಕೊಂಡು. ಯಾಕಂದರೆ ಮದುವೆ ಇತ್ತು, ಮದುವೆ ಟೈಮಲ್ಲಿ ಎಲ್ಲರೂ ಬ್ಯುಸಿ ಇದ್ವಿ. ಹಾಗಾಗಿ ಇದನ್ನು ಟೈಲರ್ ಹತ್ರ ಕೊಟ್ಟು ಜಸ್ಟ್ ಈ ಬಾರ್ಡ್ರಲ್ಲೇ ಡಿಸೈನ್ ಮಾಡಿದರು. ಅದಾದಮೇಲೆ ನಾನೇ ಈ ಹೊಲ್ದಿ ನೋಡ್ರಿ ಇಲ್ಲಿ. ಇದನ್ನು ನಾನು ಈ ಸ್ಟೋನ್ ಚೈನ್ ತಂದು ಮತ್ತು ಈ ಥರ 2 ಬುಟ್ಟಾಸ್ ತಂದು ಆ ಕಡೆ ಈ ಕಡೆ ಬರೋಂಗೆ ಇದನ್ನು ನಾನು ಗಮ್ ಪೇಸ್ಟ್ ಮಾಡಿಲ್ಲ, ಬೇಕಂದಾಗ ತೆಗಿಯೋಕ್ಕೆ ಬರೋಂಗೆ ನಾನು ಹೊಲ್ಕೊಂಡ್ರೆ ಏನಾಗುತ್ತೆ ಫ್ರೆಂಡ್ಸ್, ನೀವು ಬೇಕಂದಾಗ ತೆಗಿಬೋದು ಅವು ನಮ್ಮ ಬ್ಯಾಡಂದಾಗ, ಅಥವಾ ಹಳೇದಾದಾಗ ಏನಾದ್ರು ಕಿತ್ತೋದಾಗ ನಾವು ತೆಗಿಬೋದು. ಇದು ರೆಡಿಮೇಡ್ ಲಟ್ಕನ್ಸು. ಹಾಗಾಗಿ ನಾನು ಅದನ್ನು ಸ್ಟಿಕ್ ಮಾಡ್ಕೊಂಡೀನಿ. ಆರಾಮಾಗಿ ತೆಗೆದು ಬೇರೆ ಡಿಸೈನು ಬೇಕಾದ್ರೆ ನಾನು ಹಚ್ಕೋಬೋದು. ಸ್ಟಿಕ್ ಮಾಡಿದ್ರೆ ಬ್ಲೌಸ್ ಹಾಳಾಗುತ್ತೆ ಅನ್ನೋದಕ್ಕೆ ನಾನು ಗಮ್ ಹಾಕಿಲ್ಲ. ಆಮೇಲೆ ನೆಕ್ಸ್ಟು
ಇದು ಮೆತ್ತನ ಸೀರೆ ಇದೆ, ಇದು ತೋರಿಸ್ತೀನಿ ನಿಮ್ಗೆ ಲಾಸ್ಟ್. ಇದು ಬ್ಲೌಸ್ ಇಲ್ಲ. ಇದು ನೋಡಿರಿ ಫ್ರೆಂಡ್ಸ್, ಇದು ಒಂದು ನಾನು ರೀಸೆಂಟಾಗಿ ತೊಗೊಂಡಿದ್ದ ಸೀರೆ. ಇದೂ ಚೆನ್ನಾಗೈತೆ, ವೀವಿಂಗ್ ಐತೆ ಇದು. ಸೊ ವೀವಿಂಗಲ್ಲಿರೋದು ಕಮ್ಮಿ ಸೀರೆಗಳಲ್ಲಿ ಇದು ಒಂದು 3 ಇಲ್ಲ 4 ಇರ್ಬೋದು ನನ್ನ ಕಡೆ ಅಷ್ಟೇ. ಎಲ್ಲನೂ ಬರೀ ಪ್ಲೇನ್ ಸೀರೆಗಳಿದ್ದಾವೆ, ಎಲ್ಲರೂ ಹಾಗೆ ಅಂತಾರೆ ನನಗೆ. ಬಟ್ ನನಗೆ ಅವು ಸಾಫ್ಟ್ ಇರ್ತಾವೆ ಅನ್ನೋದು ಅವೇ ಜಾಸ್ತಿ ಇಷ್ಟ ಆಗೋದು. ಇಲ್ಲಿ ನೋಡಿರಿ, ಇದು ಅವ್ರದ್ದು ಬಾರ್ಡ್ರ್ ಬ್ಲೂ, ಎಲ್ಲ ಪಿಂಕ್ ಭಾಳ ಇದ್ವು. ಸ್ವಲ್ಪ ಬ್ಲೂ ಬಾರ್ಡ್ರು ಮತ್ತು ಆನಿಯನ್ ಕಲರ್ ಇದೆ ಅಲ್ಲ ಅಂತ ತೊಗೊಂಡಿದ್ದೆ. ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂಥರ ಸ್ಕಿನ್ ಕಲರ್, ಸ್ಕಿನ್ನೂ ಅಲ್ಲ, ಸ್ಕಿನ್ನಿಗೆ ಪಿಂಕ್ ಕಲರ್ ಇದ್ದಂಗೆ ಐತೆ. ಇದು ಬ್ಲೂ ಕಲರ್. ಇದು ಅಷ್ಟೇ ಸಿಂಪಲ್ಲಾಗಿ ಹೊಡ್ಸಿದ್ದು. ಸ್ಲೀವ್ಸಿಗೆ ಅಷ್ಟೇ ಈ ಥರ ಇಲ್ಲಿ ಪ್ಲೇಟ್ಸ್ ಇಟ್ಟು ಒಂಥರ ಬಫ್ ಬರಂಗೆ ಮಾಡಿದ್ದಾರೆ. ಇಲ್ಲಷ್ಟೇ, ಇಲ್ಲಿ ಕಾಣಿಸ್ಬೋದು ನಿಮಗೆ, ಇಲ್ಲಿ ಹಿಂಗೆ ವೀನಾಗಿದೆ ನೋಡಿರಿ. ಅಷ್ಟೇ ಸಿಂಪಲ್ಲಾಗಿಯೇ ಇದು ಬ್ಲೌಸ್ ಕೂಡ ಹಿಂಗೆ ಹೊಲ್ಸ್ಕೊಂಡಿದ್ದು. ಇದೊಂದು 2 ಸರಿ ಹಾಕ್ಕೊಂಡಿನಿ. ಸ್ಕೂಲಲ್ಲಿ ಟೀಚರ್ಸ್ ಡೇ ಇದ್ದಾಗ ಒಂದು ಸತಿ ಹಾಕ್ಕೊಂಡಿನಿ, ಒಂದು ಸತಿ ಮನೇಲಿ ಪೂಜೆ ಇದ್ದಾಗ ಹಾಕ್ಕೊಂಡಿನಿ ಅಷ್ಟೇ. ಮತ್ತು ನಾನು ಹಾಕ್ಕೊಂಡಿಲ್ಲ ಇದು. ಆಮೇಲೆ ನೆಕ್ಸ್ಟ್ ನಿಮಗೆ ಈ ಗದ್ವಾಲ್ ಸೀರೆ ತೋರಿಸ್ಲಾ. ಇದು ಗದ್ವಾಲ್ ಸೀರೆ ಫ್ರೆಂಡ್ಸ್. ಇದು ಇಲ್ಲೇ ನಮ್ಮ ಲೋಕಲ್ ಸಿನ್ನೂರ ಹತ್ರ ಒಂದು ಶಾಪ್ ಇತ್ತು, ಹೋಗಿದ್ವಿ ಎಲ್ಲರೂ. ಅವಾಗ ನಾನು ಶಾಪಿಂಗ್ ಮಾಡ್ಕೊಂಬಂದಿದ್ದು. ಇದು ಗದ್ವಾಲ್, ಇದರಲ್ಲೂ ನೋಡಿರಿ ಪಿಂಕ್ ಬಾರ್ಡರ್ಸ್ ಹಾಕಿ. ಮುಂದೆ ನಾನು ಪಿಂಕ್ ಇರೋದು ತೊಗೋಬಾರ್ದು, ಗ್ರೀನು, ಬ್ಲೂ, ರೆಡ್ ಈ ಥರ ಎಲ್ಲರೂ ಇದ್ರೆ ತೊಗೋಬೇಕು ಅನ್ನೋದನ್ನು ಅಂದ್ಕೊಂಡು ನಾನೀಗ. ಇಲ್ಲಿ ನೋಡ್ರಿ, ಇದು ಪಿಂಕ್ ಬಾರ್ಡ್ರ್, ಪಿಂಕ್ ಬ್ಲೌಸು ಮತ್ತು ಗದ್ವಾಲ್ ಇರೋದ್ರಿಂದ ಈ ಥರ ನೇಯ್ದಿದ್ದು. ಈ ಒಂದು ಎಳೆಗಳು ನೋಡಿ ಗೊತ್ತಾಗುತ್ತೆ ಫ್ರೆಂಡ್ಸ್ ನಿಮಗೆ. ಪ್ಯೂರ್ ಗದ್ವಾಲ್ನ ಝರಿಗಳು ಇರ್ತಾವೆ ಒಳಗಡೆ. ಆ ಝರಿಗಳು ಹೆಂಗೆ ನೋಡಬೇಕಾದ್ರೆ ಈ ಥರ ಸೀರೆಗಳಿಗೆ ಇದು ನೋಡಿ ಚೆಕ್ ಮಾಡ್ಕೊಂಡು ತರ್ಬೋದು. ನೇಕಾರಲ್ಲಿ ಇದ್ದಿದ್ದು ಪ್ಯೂರ್ ಇದ್ದಿದ್ದು ಅದ್ರದ್ದು ಲುಕ್ ಬೇರೆ ಇರ್ತಾ, ಮತ್ತು ಅದ್ರದ್ದು ನೇಯ್ದಿದ್ದು ಒಂದು ಇದನ್ನೇ ಬೇರೆ ಇರ್ತಾ. ಒಂದಿಷ್ಟು ಹಾಲ್ ಮಾರ್ಕ್ಸು ಕೊಡ್ತಾವ್ರಲ್ಲ, ಇದ್ರ ಮೇಲೇ ಕೊಡ್ತಾರೆ, ಅದನ್ನು ನೋಡ್ಕೊಂಡು ನೀವು ತೊಗೋಬೋದು. ಸೊ ಇದ್ರ ಬ್ಲೌಸ್ ನಾನು ಭಾಳಷ್ಟು ಸರಿ ಯೂಸ್ ಮಾಡ್ಕೊಂಡಿನಿ ಎಲ್ಲ ಸೀರೆಗಳ ಮೇಲೆ. ಪ್ಲೇನ್ ಸೀರೆ ಯಾವ್ದಾರ ಇತ್ತಂದ್ರೆ ಅದಕ್ಕೆ ನಾನು ಇದೇ ಬ್ಲೌಸ್ ಅಡ್ಜಸ್ಟ್ ಮಾಡಿ ಹಾಕೋತೀನಿ. ಇದು ನೋಡಿರಿ ಪಿಂಕ್ ಕಲರಲ್ಲಿ ಗೋಲ್ಡ್ ಕಲರ್ ಅಷ್ಟೇ ನಾನು ಇದರದ್ದು ಬೀಡ್ಸ್ ಯೂಸ್ ಮಾಡಿಸ್ತೀನಿ. ಯಾವುದೇ ಗ್ರೀನ್ ಕಲರ್ ಆ್ಯಡ್ ಮಾಡಿಸಿಲ್ಲ, ಬೇರೆದಕ್ಕೂ ಮ್ಯಾಚ್ ಮಾಡ್ಬೋದು ಅನ್ನೋದಕ್ಕೆ. ಸೊ ನೆಕ್ಸ್ಟು ಇದು ನನ್ನ ಮದುವೆ ಸೀರೆ ಫ್ರೆಂಡ್ಸ್. ಇದು ಮದುವೆ ಸೀರೆ ಸ್ಕಿನ್ ಕಲರೆಲ್ಲ ಐತೆ, ಬಟ್ ಭಾರಿ ವೇಟ್ ಐತೆ ಫ್ರೆಂಡ್ಸ್. ಇದು ನಾವು ಹಿಂಗೆ ಹಾಕೋಲಿಕ್ಕಾಗಲ್ಲ. ಮೊನ್ನೆ ನಂಗೆ ಸ್ವಲ್ಪ ಎಲ್ಲಿಗೋ ಹೋಗಬೇಕಿತ್ತು, ನೋಡೋಣ ಹಾಕೋಣ ಅಂತ ಪ್ಲೇಟ್ಸ್ ಮಾಡಿಟ್ಟೆ, ಬಟ್ ಆಗಲಿಲ್ಲ. ಯಾಕಂದ್ರೆ ಭಾಳ ವೇಟ್ ಇದೆ ಫ್ರೆಂಡ್ಸ್. ಇದು ಎಷ್ಟು ವೇಟ್ ಅದ ಅಂದರೆ ಇಲ್ಲಿ ನೋಡ್ರಿ, ವೇಟ್ ಇದಕ್ಕೆ ಇದು ಹಾಕೋಲಿಕ್ಕಾಗಲ್ಲ ಜಾಸ್ತಿ, ಬಟ್ ಯಾವಾಗಾರ ಒಂದು ಹಾಕೋಬೋದು. ಇದು ಅವ್ರು ಹೇಳಿದ ಪ್ರಕಾರ 18,000 20,000 ಅಂತ ಹೇಳಿದರು. ಇದ್ರದ್ದು ಬ್ಲೌಸು ಹಾಳಾಗೋಗಿದೆ ಫ್ರೆಂಡ್ಸ್. ಅದು ಮುಗಿದೈತೆ. ಅದ್ರದ್ದು ಬಾರ್ಡರ್ ಮಾತ್ರ ಕಟ್ ಮಾಡಿ ನಾನು ಇನ್ನೊಂದು ಇದೇ ಕಲರ್ ತೊಗೊಂಡು ಹೊಲಿಸಿದ್ದೀನಿ. ಬಟ್ ಇವಾಗ ಇದೂ ನನಗೆ ಅಷ್ಟು ಕಂಫರ್ಟೇಬಲ್ ಇಲ್ಲ ಬ್ಲೌಸು. ಇನ್ನೊಂದು ಸತಿ ಹೊಲಿಸ್ಕೋಬೇಕು, ನೋಡೋಣ ಅಂಥೇಳಿ ಇದನ್ನು ಹಂಗೆ ಇಟ್ಟಿದ್ದೀನಿ ನಾನು. ಸ್ಕಿನ್ ಕಲರು ಅಷ್ಟು ಸೂಟ್ ಆಗೋಲ್ಲ. ಆಮೇಲೆ ಇದು ನೆಕ್ಸ್ಟು ಫಸ್ಟ್ ಟೈಮ್ ನಾನು ಈ ಮನೆಗೆ ಬಂದಮ್ಯಾಗ ಏನು ಪೂಜೆ ಸ್ಟಾರ್ಟ್ ಮಾಡಿದ್ದಲ್ಲ, ಆ ಪೂಜಾ ಟೈಮಲ್ಲಿ ಇದನ್ನು ನಾನು ಸೀರೆನ ತಂದ್ಕೊಂಡಿದ್ದೆ. ಫಸ್ಟ್ ಟೈಮ್ ನಾನು ವರಮಹಾಲಕ್ಷ್ಮಿ ಪೂಜೆ ಸ್ಟಾರ್ಟ್ ಮಾಡಿದಾಗ. ಸೊ ಇದು ಗುಲ್ಬರ್ಗನಲ್ಲಿ ತೊಗೊಂಡಿದ್ದು. ಗುಲ್ಬರ್ಗನಲ್ಲಿ ಲಕ್ಷ್ಮೀ ವಿಷ್ಣು ಸಿಲ್ಕ್ ಶಾಪ್ಸ್ ಏನೋ ಒಂದಿದೆ, ಅಲ್ಲಿ ತೊಗೊಂಡಿದ್ದು ನಾನು. ಇದು ಪಿಂಕ್ ಬಾರ್ಡ್ರೆ, ಆರೆಂಜು ಗೋಲ್ಡ್ ಬುಟ್ಟಾಸಿದ ಒಳಗಡೆ. ಸೊ ಇದು ಕಾಮನ್ ಬಾರ್ಡ್ರ್ ಇದೆ. ಇದನ್ನು ಇವೆಲ್ಲ ಬಾರ್ಡ್ರ್ ನೋಡಿದ್ರೆ ಗೊತ್ತಾಗುತ್ತೆ, ಇವೆಲ್ಲ ಹಳೆ ಸೀರೆಗಳು ಅಂಥೇಳಿ. ಕೆಲವೊಂದು ಬಾರ್ಡ್ರ್ಗಳು ಹಂಗಿರ್ತಾವೆ, ಆವಾಗ ಟ್ರೆಂಡ್ ಇತ್ತು ಅಂಥೇಳಿ ಅನ್ನಂಗೆ ಇರುತ್ತೆ. ಇದ್ರ ಬ್ಲೌಸು ಅಷ್ಟೇ ಸಿಂಪಲಾಗಿ ಹೊಲಿಸಿ ನಾನು. ಎಲ್ಲೋಯ್ತು ಅಂದರೆ ಇಲ್ಲೇ ಇದೆ, ಪಕ್ಕದಲ್ಲೇ ಐತೆ, ನನಗೆ ನೋಡೋಕ್ಕೆ ಸಿಗೋದು. ಇದ್ರ ಬ್ಲೌಸ್ ಅಷ್ಟೇ ಸಿಂಪಲ್ಲಾಗಿ ಆವಾಗೆಲ್ಲ ಶಾರ್ಟ್ ಸ್ಲೀವ್ಸಲ್ಲಿ ಈ ಥರ ಹೊಲಿಸಿದ್ದು ನಾನು. ಇದ್ರದ್ದು ಬಾರ್ಡ್ರಲ್ಲೇ ಸ್ವಲ್ಪ ಡಿಸೈನ್ ಮಾಡಿಸಿದ್ದು. ಸೊ ನೆಕ್ಸ್ಟ್ ಫ್ರೆಂಡ್ಸ್, ಇದು ಅಷ್ಟೇ ಸಾಫ್ಟ್ ಸೀರೆ. ಇದು ಮತ್ತು ಈ ಪಿಂಕ್ ಎರಡೂ ಇದೆಲ್ಲ ಎಷ್ಟು ಸಾಫ್ಟ್ ಇದೆ ಗೊತ್ತು. ಇವೆರಡು ನನ್ನ ಫೇವ್ರೆಟ್ ಸೀರೆಗಳಲ್ಲಿ ಒಂದು. ಇದು ಅಷ್ಟೇ. ಇವೆರಡು ನಾನು ದೇವಾನಂದಲ್ಲಿ ತೊಗೊಂಡಿದ್ದು, ಗುಲ್ಬರ್ಗ ದೇವಾನಂದ್ ಸಿಲ್ಕ್ ಹೌಸಲ್ಲಿ ತೊಗೊಂಡಿದ್ದು. ಸೊ ಇದು 5,000 ಬಿದ್ದಿತ್ತು. ಆವಾಗ ನಾನು ರೀಸೆಂಟಾಗಿ ಮತ್ತೆ ಕೇಳಕ್ಕೆ ಹೋದಾಗ ಇದು ನನಗೆ 11,000 ತನಕ ಹೇಳಿದರು. ಇದು ತೊಗೊಂಡು ಒಂದು 11 ಇಯರ್ಸ್ ಆಯಿತು ಅನ್ಕೋತ, 11-12 ಇಯರ್ಸ್ ಆಯಿತು. ಸೊ ಈ ಸೀರೆಗಳು ಸಾಫ್ಟ್ ಇದ್ದಾವೆ. ಇದ್ರ ಬ್ಲೌಸೂ ಅಷ್ಟೇ, 2 ಬ್ಲೌಸ್ಗಳು ಶಾರ್ಟ್ ಸ್ಲೀವ್ಸಲ್ಲೇ ಹೊಲಿಸಿದ್ದೀನಿ, ಚೆನ್ನಾಗೇ ಇದ್ದಾವೆ. ಬಟ್ ಇವಾಗ ಅವು ಸ್ವಲ್ಪ ನನಗೆ ಅನ್ಕಂಫರ್ಟೇಬಲ್, ಭಾರಿ ಸಾಫ್ಟ್ ಇದೆ. ಹಾಕೊಂಡಾಗಂತೂ ನಂಗೆ ಭಾರಿ ಇಷ್ಟ ಆಗುತ್ತೆ ಆ ಸೀರೆಗಳು. ಆಮೇಲೆ ಇದ್ರದ್ದು ಬ್ಲೌಸ್ಗಳ್ನೂ ಅಷ್ಟೇ ಶಾರ್ಟ್ನಾಗ ಹೊಲಿಸಿದ್ದು ನಾನು ಅವಾಗ. ಸೊ ಇವಾಗ ಬರುತ್ತೆ, ನಾನೆಲ್ಲ ಸ್ವಲ್ಪ ಮತ್ತೆ ಆಲ್ಟ್ರೇಷನ್ ಮಾಡಿಸ್ಕೊಂಡಿನಿ ಇದನ್ನು, ಬಿಚ್ಚಿ ಸೈಡಿಂದೆಲ್ಲ. ಇದ್ರದ್ದು ಪಿಂಕ್ ಬ್ಲೌಸ್ ಅದೇ ಹೇಳಿದ್ನಲ್ಲ, ಅಲ್ಲಿ ಕೆಳಗಡೆ ಇದೆ, ಅದು ನಂಗೆ ಆಮೇಲೆ ಸಿಕ್ತದು, ಹುಡುಗದಾಗ ಸಿಕ್ಕಿರಲಿಲ್ಲ. ಬಟ್ ಇದೇ ಬಾರ್ಡರ್ ಕಲರೇ ಇದೆ. ಸೊ ವೈಟ್ ಪಿಂಕ್ನಾಗಿರೋದ್ರಲ್ಲಿ ಇದೇ ಕಲರ್ ಇದೆ ಅದರದ್ದು, ಬಾರ್ಡ್ರ್ ಕಲರ್ ಇದೆ. ಬಟ್ ಚೆನ್ನಾಗಿದೆ, ಅದನ್ನು ಪಿಂಕ್ ಜಸ್ಟ್ ಬಾರ್ಡ್ರ್ ಬಂದಿದೆ ಅದರಲ್ಲಿ.
ಸೊ ನೆಕ್ಸ್ಟ್ ನಿಮ್ಗೆ ಇನ್ನು ಒಂದು ಸೀರೆ ತೋರಿಸ್ತೀನಿ ನೋಡಿರಿ. ಇದು ಅಷ್ಟೇ, ಇದು ಆನ್ಲೈನ್ನಾಗ ತೊಗೊಂಡಿದ್ದು. ಸ್ಟಾರ್ಟಿಂಗ್ ಆನ್ಲೈನ್ನಾಗ ಅಲ್ಲಿ ಏನಂದ್ರೆ ಒಂದು 20 ವರ್ಷ ಆಯಿತು. ಅವಾಗೆಲ್ಲ ಆನ್ಲೈನ್ ಇತ್ತು, ಭಾಳ ಕಮ್ಮಿ ಇದ್ವು. ಅವಾಗ ತೊಗೊಂಡಿದ್ದು ಆಯ್ತು. ಅದು 18 ವರ್ಷವೇ ಆಯಿತು. 20 ಗೊತ್ತಿಲ್ಲ, ನಿಮ್ಮ 18 ವರ್ಷ ನಂಗೆ ನೆನಪದೆ. ಅವಾಗಕ್ಕಿಂತ ಮುಂಚೆ ಯಾವಾಗ ತೊಗೊಂಡಿದ್ದು ಗೊತ್ತಿಲ್ಲ. ಇದು ಅಮೆಝಾನ್ನಾಗೇನೆ ಎಲ್ಲ ತರಿಸ್ಕೊಂಡಿದ್ದು ಅವಾಗ ಸ್ಟಾರ್ಟಿಂಗಲ್ಲಿ. ಇದು 2200 ಅದು 700 ಇತ್ತು ಇದು. ಸೊ ಇದು ಅಷ್ಟೇ ಚೆನ್ನಾಗೈತೆ ಫ್ರೆಂಡ್ಸ್. ಇದು ಒಂಥರ ಲೈಟ್ ಕ್ರೀಮು, ಕೆಳಗೆ ಡಬಲ್ ಕಲರ್ ಬಾರ್ಡ್ರ್ ಮೇಲೆ ಮತ್ತೊಂದೆರಡು ಕಲರ್ ಲೈನ್ ಬಂದಿರೋದ್ರಿಂದ ಚೆನ್ನಾಗಿ ಅನ್ಸೋದು. ರಿಚ್ ಪಲ್ಲು ಐತೆ. ಇದ್ರ ಪಲ್ಲು ಮೇಲೆ ಮಾಡಿ ಈ ಥರ ಫೋಲ್ಡ್ ಮಾಡಾಕತ್ತೀನಿ. ಇದ್ರ ಬ್ಲೌಸ್ ನನ್ನ ಹತ್ರ ಇಲ್ಲ, ನಾನು ಹೊಲ್ಸ್ಕೊಂಡಿಲ್ಲ. ನಮ್ಮ ಸಿಸ್ಟರ್ ಏನೋ ಹೊಲ್ಸ್ಕೊಂಡಿದ್ರು ಇದು. ಆಮೇಲೆ ನಾನು ಹಾಕೋಬೇಕಂತ ತೊಗೊಂಡು ಬಂದಿದ್ದೀನಿ ಅಷ್ಟೇ ಅದನ್ನು. ಆಮೇಲೆ ಇನ್ನೊಂದು ಸೀರೆ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಸೊ ಇದು ಅಷ್ಟೇ ರೀಸೆಂಟಾಗಿ ತೊಗೊಂಡಿದ್ದು. ಫುಲ್ ಒಳಗೆ ಜರಿ ಇದೆ, ಬಟ್ ಹೊರಗಡೆ ಇದನ್ನೆಲ್ಲೂ ಈ ಥರ ಕಾಣಿಸಲ್ಲ. ಹೇಳಿದ್ನಲ್ಲ ನಾನು ಜರಿ ವರ್ಕ್ ಒಳಗಡೆ ಇರೋದೆಲ್ಲ ಕಮ್ಮಿ ಅಂತೇಳಿ. ಅದರಲ್ಲಿ ಇದು ಒಂದು ಫುಲ್ ಸೆಲ್ಫ್ ಕಲರು, ಅಪೋಸಿಟ್ ಕಲರ್ ಯಾವುದೂ ಇಲ್ಲ. ಫುಲ್ ಸೆಲ್ಫ್ ಕಲರ್ ಬಾರ್ಡರು, ಸೆಲ್ಫ್ ಕಲರ್ ಬ್ಲೌಸು ಎಲ್ಲ ಒಂದೇ. ಬಟ್ ಹಾಕ್ಕೊಂಡ್ರೆ ಇದನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ರೀಸೆಂಟಾಗಿ ಅಂದರೆ ಮತ್ತೆ ಒಂದು 4 ಇಯರ್ಸ್ ಆಯ್ತು ತೊಗೊಂಡು. ಸೊ ಇದು ಅಷ್ಟೇ ಚೆನ್ನಾಗೈತೆ. ಪಿಂಕ್ ಕಲರ್ ಇಲ್ಲ ಅಂಥೇಳಿ ನಾನು ತೊಗೊಂಡಿದ್ದೆ. ಸೊ ಇದ್ರದ್ದು ಜೊತೆ ಹಿಂಗೆ ಥರ ಬೇರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಾಕೊಂಡ್ರು ಸೂಪರಾಗಿ ಕಾಣಿಸುತ್ತೆ ಇದು. ನಾನು 1-2 ಸತಿ ಟ್ರೈ ಮಾಡಿದ್ದೆ ಇದು. ಗ್ರೀನ್ ಕಲರು, ಪರ್ಪಲ್ ಕಲರಲ್ಲಿ ಹಾಕ್ಕೊಂಡ್ರೆ. ಸೊ ಅದಾದಮೇಲೆ ಇನ್ನು ಇದು ನಂದು ಎಂಗೇಜ್ಮೆಂಟ್ ಸೀರೆ ಫ್ರೆಂಡ್ಸ್. ಇದು ಎಂಗೇಜ್ಮೆಂಟ್ ಸೀರೆದು. ಇದ್ರದ್ದು ಬ್ಲೌಸ್ ಇಲ್ಲ ನನ್ನ ಕಡೆ. ಇದ್ರದ್ದು ಬ್ಲೌಸು ಒಂದು ರೆಡಿ ಮಾಡಿ ಹಾಕ್ಸ್ಕೋಬೇಕು. ಸೊ ಇದು ಆವಾಗ ಎಷ್ಟು 2000 ಏನೋ ಕೊಟ್ಟಿದ್ರೇನೋ 1500 ಕೊಟ್ಟಿದ್ರಪ್ಪ, ಗೊತ್ತಿಲ್ಲ. ಈ ಬಾರ್ಡ್ರ್ ಕಲರೇ ಬ್ಲೌಸ್ ಇತ್ತು, ಸೇಮ್ ಪಲ್ಲು ಬಾರ್ಡ್ರು ಕಲರ್ ಸೇಮ್ ಇದೆ. ಸೊ ಇದು ಅಷ್ಟೇ ಚೆನ್ನಾಗೈತೆ, ಶೈನಿಂಗ್ ಎಲ್ಲ ಐತೆ. ಬಟ್ ಇದು ಕಲರ್ ನಂಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಸ್ಟಾರ್ಟಿಂಗಲ್ಲಿ. ಬಟ್ ನೋಡೋಣ ಇನ್ನು ಮುಂದೆ ಹಾಕೊಳ್ಳೋಣ ಅಂತೇಳಿ ಅಂದ್ಕೊಂಡಿನಿ. ಇದು ಅಷ್ಟೇ, ಇದು ಸ್ವಲ್ಪ ಉಲ್ಟಾ ಮಾಡಿಸಿರ್ತೀನಿ. ಎಷ್ಟು ವರ್ಷ ಆಯ್ತು ಇದನ್ನು ನಾನು ಹಾಕ್ಕೊಂಡೋ ಇಲ್ಲ. ಬ್ಲೌಸ್ ಇಲ್ಲಾರ್ದಕ್ಕೆ ನಾನು ಹಾಕ್ಕೊಂಡಿಲ್ಲ. ಸ್ವಲ್ಪ ಬ್ಲೌಸನ್ನು ರೆಡಿ ಮಾಡಿಸ್ಕೊಳ್ಳೋಣ. ಇದ್ರದ್ದೊಂದು ಕಲರ್ ಬ್ಲೌಸನ್ನು ತೊಗೋಬೇಕು. ನಾನು ಮೀಶೋಲ್ಲೇ ತರಿಸ್ಕೊಂಡ್ರೆ ಆಯ್ತು ಅಂತ ಅಂದ್ಕೊಂಡಿನಿ ಒಂದಿಷ್ಟು ಬ್ಲೌಸ್ಗಳು. ಆಮೇಲೆ ಇದು ಒಂದು ಈ ಚಿಕ್ಕಪೇಟೆಗೆ ಹೋಗೋ ಹಾದಿಯಲ್ಲಿ ಒಂದು ಇದೆ ನೋಡ್ರಿ, ಈ ಥರ ಲೈನ್ ಈ ಪೋತೀಸ್ ಅಪೋಸಿಟ್ ಒಂದು ಲೈನ್ ಹೋಗುತ್ತೆ ನೋಡ್ರಿ, ಅಲ್ಲಿ ಮೇಲೆ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಅಂತಿದೆಯಲ್ಲ, ಅಲ್ಲಿ ತೊಗೊಂಡಿದ್ದು. ಇದು ಒಂದು 2000 ರೂಪಾಯಿಗೆ ತೊಗೊಂಡಿದ್ದು. ಸೊ ಇದು ಚೆನ್ನಾಗೈತೆ. ಒಳಗೆ ವಿವಿಂಗ್ ಎಲ್ಲ ಐತೆ. ಹಾಕೊಂಡ್ರೆ ಇದನ್ನೂ ರಿಚಾಗಿ ಕಾಣಿಸುತ್ತೆ. ಆ ವಿವಿಂಗಲ್ಲಿ ಇದ್ದಿದ್ದು ಒಳಗಡೆ ಹಿಂಗೆಲ್ಲ ಇದು ಬರುತ್ತೆ ಫ್ರೆಂಡ್ಸ್. ಇದು ದಾರ ಬರುತ್ತೆ. ನಂಗೆ ಅದೇ ಒಂದು ಇಷ್ಟ ಆಗಲ್ಲ ಇದರಲ್ಲಿ. ಈ ಥರ ನೋಡಿರಿ ಇದು. ಸೊ ಇದು ಪಲ್ಲು ಏನಷ್ಟು ಇದಿಲ್ಲ. ಬಾರ್ಡ್ರು ಪಲ್ಲು ಕಲರೇ ಒಂಥರ ಬ್ಲೌಸ್ ಬಂದಿತ್ತು ಇದರಲ್ಲಿ. ಬ್ಲೂ ಕಲರ್ ಏನೋ ಮಿಕ್ಸ್ ಇತ್ತು ಅದು ಬ್ಲೌಸು. ಹೊಲಿಸಿದ್ದೆ, ಬಟ್ ಅದು ಯಾಕೋ ಅಷ್ಟು ಸೂಟ್ ಆಗಲಿಲ್ಲ. ಒಂದು ಸ್ವಲ್ಪ ಹಾಕ್ಕೊಂಡೆ, ಅದು ಸರಿಗೂ ಹೊಲ್ದಿರಲಿಲ್ಲ. ಆಮೇಲೆ ತೆಗೆದುಬಿಟ್ಟೆ ಅದು. ಇದಕ್ಕೂ ನಾನು ಬೇರೆ ಕಲರ್ ಬ್ಲೌಸ್ಗಳನ್ನೇ ಈ ಥರ ಮಿಕ್ಸ್ ಮಾಡಿ ಹಾಕೋತೀನಿ. ಈ ಪಿಂಕ್ ಕಲರ್ ಎಷ್ಟೊಂದು ಇದಾವಲ್ಲ, ಅದನ್ನು ಮಿಕ್ಸ್ ಮಾಡಿ ಈ ಥರ ನಾನು ಹಿಂಗೆ ಹಾಕ್ಕೊಂಡಿರ್ತೀನಿ. ಅದನ್ನು ಯಾವ್ದು ಕಲರ್ ಮ್ಯಾಚ್ ಆಗುತ್ತಾ ನೋಡಿಕೊಂಡು. ಸೊ ಅದಕ್ಕೆ ನಾನು ಅದ್ರ ಬ್ಲೌಸ್ ಏನೂ ಸಪ್ರೇಟಾಗಿ ತೊಗೊಂಡಿಲ್ಲ. ಆಮೇಲೆ ಇದು ಪೋಚಂಪಳ್ಳಿನಾಗಿರೋದು. ಇದು ಒಂದೇ ಸೀರೆ ನನ್ನ ಕಡೆ. ಇದು ಅಷ್ಟೇ ಇದರಲ್ಲಿ ದೇವಾನಂದಲ್ಲಿ ತೊಗೊಂಡಿದ್ದು, ಗುಲ್ಬರ್ಗ ದೇವಾನಂದಲ್ಲಿ. ಇದು 3500 ಏನೋ. ಸೊ ಇದು ಪಿಂಕ್ ಮತ್ತು ಪರ್ಪಲ್ ಬಾರ್ಡ್ರಲ್ಲದೆ ಈ ಥರ ಬ್ಲೂ ಪಲ್ಲು ಅದೇ ಸಣ್ಣದು ಬ್ಲೂ ದಡಿ ಐತಲ್ಲ, ಸೊ ಅದರ ಪಲ್ಲು ಅದೇ ಥರ ಇದು ಬಂದಿದೆ. ಇದು ಸೀರೆ ಬ್ಲೌಸ್ ಬಂದಿದೆ. ಅದಕ್ಕೊಂದು ಸ್ವಲ್ಪ ನಾನು ಮಷಿನ್ ವರ್ಕ್ ಹಾಕ್ಸಿದ್ದೀನಿ ನಾನು. ಸೊ ಇದು ಮೆತ್ತಗೈತೆ ಸೀರೆ. ಇದು ಅಷ್ಟೇ ಸಾಫ್ಟು ಮೆತ್ತಗೈತೆ. ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಇದರದ್ದು ಬ್ಲೌಸ್ ಎಲ್ಲೈತಪ್ಪ ಅಂದರೆ ತೋರಿಸ್ತೀನಿ. ಇದು ಒಂದು ನನ್ನ ಸೇಲಾಗಿತ್ತು. ಇದು ದೇವಾನಂದನಾಗೆ ಲೈಟ್ ವೇಟು, ಅಂದರೆ ಅಷ್ಟು ಪೂರ ಏನು ಇದ್ರದ್ದು ಜರಿ ಏನು ಅಷ್ಟು ಇದಿಲ್ಲ, ಸಿಂಪಲ್ ಆಗೈತೆ. 800ಗೆ ಅಷ್ಟೇ ತೊಗೊಂಡಿದ್ದು ನಾನಿದು. ಏನೋ ಒಂಥರ ಬಾರ್ಡರ್ ಸೀರೆ ಥರ ಆಯ್ತು ಅಂಥೇಳಿ 800ಗೆ ತೊಗೊಂಡಿದ್ದು. ಯೆಲ್ಲೋ ಕಲರ್, ಏನೋ ಎಲ್ಲೋ ಫಂಕ್ಷನ್ಸ್ ಎಲ್ಲ ಇದ್ದಾಗ ಯೂಸ್ ಆಗುತ್ತೆ ಅಂಥೇಳಿ. ಇದ್ರದ್ದು ಬ್ಲೌಸ್ ಇದೆ. ಇದ್ರದ್ದು ಬಾರ್ಡ್ರ್ ಕಲರ್ ಇದು ಬಂದದೆ ಸಿಂಪಲಾಗಿ. ಸೊ ನಾನು ಸಿಂಪಲಾಗಿ ಹೊಲ್ಸೀನಿ. ಇದಕ್ಕೆ ನಾನು ಅಷ್ಟು ಡಿಸೈನ್ಸ್ ಏನು ಮಾಡಿಸಿಲ್ಲ. ಇದೊಂದು. ಆಮೇಲೆ ಇದು ನಾನು ರೀಸೆಂಟಾಗಿ ತೊಗೊಂಡಿದ್ದು. ಇದು ಅಷ್ಟೇ ಒಳಗೆ ಚಕ್ಸ್ ಇದೆ ಅಂತ ತೊಗೊಂಡಿದ್ದು. ಇದು ನೋಡಿರಿ, ಇದೊಂದು ಪೋಚಂಪಳ್ಳಿ ಸೀರೆದು ಬ್ಲೌಸು. ಈ ಪೋಚಂಪಳ್ಳಿ ಸೀರೆದು ಒಂದು ಹೇಳಿದ್ನಲ್ಲ, ಬ್ಲೂ ಕಲರ್ ಅದ, ಶರ್ಗಿನ ಕಲರನ್ನೇ ಅದ. ಆಮೇಲೆ ಇದಕ್ಕೆ ನಾನು ಮಷಿನ್ ವರ್ಕ್ ಹಾಕ್ಸ್ಕೊಂಡಿನಿ. ಈ ಥರ ಇವು ಲಟ್ಕನ್, ರೆಡಿಮೇಡ್ ಲಟ್ಕನ್ನು ಇದ್ರ ಕಲರ್, ಸೀರೆ ಕಲರ್ ಮ್ಯಾಚ್ ಮಾಡಿಸಿ ನಾನು ಈ ಥರ ಥ್ರೆಡ್ ಐತೆ ಸ್ವಲ್ಪ ಅದ್ರಾಗ. ಆಮೇಲೆ ಇದು ಮಷಿನ್ ವರ್ಕಲ್ಲೂ ನಾನು ಈ ಥ್ರೆಡ್ಡನ್ನು ಮ್ಯಾಚ್ ಮಾಡ್ತೀನಿ. ಈ ಥ್ರೆಡ್ ಒಳಗೇ ಈ ಥರ ಮ್ಯಾಚ್ ಮಾಡ್ತೀನಿ. ಸ್ಲೀವ್ಸಿಗೆ ಒಂದು ಆ ವಿಂಡೋ ಥರ ಮೊದಲೆಲ್ಲ ಭಾಳ ಜನ ಇದನ್ನು ಫಾಲೋ ಮಾಡ್ತಿದ್ರು ಅವಾಗ. ಅದನ್ನು ಒಂದು ಬುಟ್ಟ ಬಂದಿದೆ ಅಲ್ಲಿ, ಅದನ್ನು ಹಾಕ್ಸ್ಕೊಂಡಿನಿ.
ಆಮೇಲೆ ಇಲ್ಲಿ ಈ ಥರ ಪ್ಲೇನ್ ಸೀರೆ ಐತೆ ನನ್ನ ಬಾರ್ಡರ್ಲೆಸ್ ಸೀರೆ. ಆ ಬಾರ್ಡರ್ಲೆಸ್ ಸೀರೆನಾಗ ಒಂದು ನಿಮಗೆ ತೋರಿಸಿದ್ನಲ್ಲ ಆಗಲೇ ಗ್ರೀನ್ ಕಲರ್ದು, ಅದು ಕಾಸ್ಟ್ಲಿ. ಇದು 1500 ಆ್ಯಂಡ್ 1400 ಕೊಟ್ಟು ತೊಗೊಂಡಿದ್ದು ನಾನು. ಇದ್ರ ಪಲ್ಲು ಮತ್ತು ಬ್ಲೌಸು ಕಲರ್ ಮಾತ್ರ ಸೇಮು, ಬಾರ್ಡ್ರ್ ಇರೋಲ್ಲ. ಇದ್ರೊಳಗೂ ಅಷ್ಟೇ ಸಿಲ್ವರು ಮತ್ತು ಇದ್ರ ಝರಿ ಇದೆ, ಇದ್ರ ಕಾಪರ್ ಝರಿ ಇದೆ. ಇದು ಅಷ್ಟೇ ನನ್ನ ಫ್ರೆಂಡ್ ಒಬ್ಬರು ಹಾಕ್ಕೊಟ್ಟಿದ್ರು, ನಾನೇ ಹಾಕ್ಕೊಂಡಿದ್ದು ಬೀಡ್ಸ್ ಹಾಕ್ಕೊಂಡಿನಿ, ಯಾಕಂದರೆ ಅದರಲ್ಲಿ ಕ್ರೋಶ ಇಲ್ಲ. ಈ ಥರ ಸೀರೆ ಇದು. ಸೊ ಇವಷ್ಟು ಸೀರೆ ನಾನು ಕವರಿಗೆ ಹಾಕಬೇಕಂತ ಹೇಳಿ ನಾನು ಕಲೆಕ್ಷನ್ ನಿಮ್ಮ ಜೊತೆ ಶೇರ್ ಮಾಡೀನಿ. ಲಾಸ್ಟಿಗೆ ಕವರಲ್ಲೂ ಹಾಕಿ ನಿಮ್ಗೆ ಸೆಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇದು ಈ ಪರ್ಪಲ್ಲು ಮತ್ತು ಗ್ರೀನ್ ಬಾರ್ಡ್ರು. ಇದು ಪರ್ಪಲ್ ಅದೇ ಒಂಥರ ಯಾವ ಕಲರ್, ಸರಸ್ವತಿ ಕಲರ್ ಅಂತಾರೆ. ಆಮೇಲೆ ಇದು ಇನ್ನೊಂದು ಯಾವ ಕಲರ್ ಅಂತಾರಪ್ಪ, ಇದು ಅಂದರೆ ಇದ್ರ ಬ್ಲೌಸ್ ನೋಡಿರಿ ಗ್ರೀನ್ ಕಲರ್ ಬಂದದೆ. ಇದು ಅಷ್ಟೇ ಸಿಂಪಲಾಗಿ ಹೊಲ್ಸೀನಿ. ಇದ್ರ ನಾನು ಸ್ಲೀವ್ಸೆಲ್ಲ ಈ ಥರ ಪ್ಲೇಟ್ಸ್ ಇಟ್ಟು ಹೊಲ್ಸೀನಿ. ಇದು ಅವ್ರಿಗೆ ಬಾಹುಬಲಿ ಡಿಸೈನ್ ಏನೋ ಅಂತಾರಪ್ಪ. ಇದು ಇಷ್ಟು ಈಗ ಇನ್ನೂ ಹಾಕ್ಕೊಂಡಿಲ್ಲ ನಾವು ಅನ್ಸತ್ತೇನೋ ಇದು. ಸೊ ಇದು ಈ ಥರ ಆಗ್ಯದ. ಸೊ ಇದ್ರದ್ದು ಬ್ಲೌಸು ಸಿಂಪಲಾಗಿ ಹೊಲ್ಸಾರೆ. ಇಲ್ಲೇ ಒಬ್ಬರು ಲೋಕಲ್ ಮನೇಲಿ ಹೊಲಿತಿದ್ರು, ಅವ್ರ ಕಡೆನೇ ಹೊಲ್ಸಿರಿ. ನಂಗೆ ಯಾಕೋ ಅಷ್ಟು ನೀಟಾಗಿ ಅನಿಸಿಲ್ಲ. ನೀಟಾಗಿ ಮೀನ್ಸ್ ಸ್ಟಿಚಿಂಗ್ ಎಲ್ಲ ನೀಟ್ ಐತೆ, ನನಗೆ ಕರೆಕ್ಟಾಗಿ ಬಂದಿಲ್ಲ ಅದು. ಇನ್ನೂ ಸ್ವಲ್ಪ ಹೋಗಿ ಮಾಡಿಸ್ಕೊಂಬರ್ಬೇಕು ನಾನು ಅದು. ಆಮೇಲೆ ಈ ಕಡೆ ಇಲ್ಲಿರೋ ಸೀರೆಗಳಲ್ಲೆಲ್ಲ ಮುಗೀತು. ಇನ್ನು ಇದು ಒಂದು ಸೀರೆ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗಿದು. ಇದು ನಾನು ಎಲ್ಲಿ ತೊಗೊಂಡಿದ್ದೆ ಅಂದರೆ ಕಮರ್ಷಿಯಲ್ ಸ್ಟ್ರೀಟ್ನಾಗ ತೊಗೊಂಡಿದ್ದು, ಇದರಲ್ಲಿ ಬೆಂಗಳೂರಲ್ಲಿ. ಇದು ಪನ್ನ ಸೀರೆ ಬರ್ತಾವೆ. ಇದನ್ನು ವೇಟ್ ಭಾರಿ ವೇಟು ಪನ್ನ ಸೀರೆಯಲ್ಲಿ ಬರುತ್ತೆ. ಇದು ರೆಡಿಮೇಡ್ ತಂದು ಈ ಥರ ಶರ್ಗಿಗೆ ಹಚ್ಕೊಂಡು ಶರ್ಗ್ ಮಾಡ್ಕೊಂಡಿದ್ದು ನಾವು. ಅದು ಯಾಕಂದರೆ ಶರ್ಗು ಬಾರ್ಡ್ರ್ ಅಂತ ಏನೂ ಇರೋಲ್ಲ. ಇದಕ್ಕೆ ಪನ್ನ ಒಳಗಿನ ಕಟ್ ಮಾಡಿಸ್ಕೊಂಡು ಎಷ್ಟು ಮೀಟ್ರ್ ಬೇಕು ತೊಗೊಂಡು ಅದಕ್ಕೆ ಸೂಟ್ ಆಗಂಗೆ ನಾನೇನು ಮಾಡೀನಿ ಅಂದರೆ, ಇದು ಬ್ಲೌಸು ಬಟ್ಟೆನ ತೊಗೊಂಡು, ಈ ಕಲರ್ ಬಟ್ಟೆನ ತೊಗೊಂಡು ಇದಕ್ಕೆ ಇದೇ ಕಲರ್ದು ಎಂಡಿಂಗಲ್ಲಿ ಇದನ್ನು ಸ್ವಲ್ಪ ಕಟ್ ಮಾಡಿಸಿ ಇದ್ರ ಸ್ಲೀವ್ಸ್ ಹಾಕ್ಕೊಂಡು ನೋಡಿರಿ. ಈ ಥರ ಇದ್ರದ್ದು ಸ್ಲೀವ್ಸ್ ಹಾಕೀನಿ ಈ ಥರ. ಇದು ಪ್ಲೇನ್ ಬ್ಲೌಸು, ಬಾಡಿಯಲ್ಲೆಲ್ಲ ಪ್ಲೇನ್ ಬರುತ್ತೆ. ಸ್ಲೀವ್ಸ್ ಮಾತ್ರ ಈ ಥರ ಬರುತ್ತೆ. ಸೊ ಇದನ್ನು ಈ ಥರ ನಾನು ರೆಡಿ ಮಾಡಿಸೀನಿ. ಸೊ ಇದನ್ನು ಅವರೇ ಹೊಲ್ಕೊಟ್ಟಿದ್ದು. ಇದು ಪರವಾಗಿಲ್ಲ, ಚೆನ್ನಾಗೈತೆ. ಒಂದು 3-4 ಬ್ಲೌಸ್ ಹೊಲ್ಸೀನಿ. ಎರಡು ಮಾತ್ರ ಒಂಥರ ನನಗೆ ಹಾಕ್ಕೊಂಡ್ರೆ ಕಂಫರ್ಟೇಬಲ್ ಇಲ್ಲ. ಅದ್ರಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ, ನೋಡಿ ತೋರಿಸ್ಕೊಂಬರೋಣ ಅಂತ. ಇನ್ನು ಉಳಿದಿದ್ದೆಲ್ಲ ನನ್ನ ಸೀರೆ ಕಲೆಕ್ಷನ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇನ್ನು ಈ ಸೀರೆಗಳೆಲ್ಲ ನೋಡಿರಿ, ಈ ಕವರ್ ಏನು ತರಿಸಿದ್ನಲ್ಲ, ಕವರಲ್ಲಿ ನನಗೆ 12 ಕವರ್ ಇದೆ. 12 ಕವರಲ್ಲಿ ಎಷ್ಟಾಗುತ್ತೆ ನೋಡು ಅಷ್ಟು ಅಡ್ಜಸ್ಟ್ ಮಾಡಿಸ್ತೀನಿ. ಫೈನಲಿ ಫ್ರೆಂಡ್ಸ್ ನಾನು ಕವರ್ಗೆ ಹಾಕಿದ್ದೀನಿ. ಸೊ ತೋರಿಸ್ತೀನಿ ಒನ್ ಬೈ ಒನ್ ಎಷ್ಟು ಕವರ್ಗಳು ಅದು ಅಂತ ಹೇಳಿ. ಟೋಟಲ್ ಎಷ್ಟು ಕವರ್ ಇದ್ವಲ್ಲ ಅಷ್ಟರಲ್ಲಿ ಈ ಸೀರೆಗಳನ್ನು ಅವಾಗ ಇಟ್ಟಾಗ ಎಷ್ಟು ಇದು ಕಾಣಿಸ್ತಾ ಇತ್ತು ಎಲ್ಲ ಕಡೆ ನಂದು ಇದು ಸೀರೆ ಎಲ್ಲ ಹಡ್ಕೊಳಂಗೆ. ಬಟ್ ಇದು ನೋಡ್ರಿ ಇವಾಗ ಬಟ್ ಸೀರೆಗಳೇನಾಗಿದ್ದಾವೆ ಅಂದರೆ ವೇಟ್ ಆಗಿದ್ದಾವೆ. ಒಂದೇ ಕವರ್ನಾಗ ನಾನು 2 ಸೀರೆಗಳನ್ನು ಕೂಡ ಇಟ್ಟೀನಿ. ಆಲ್ಮೋಸ್ಟ್ ಎವ್ರಿ ಇಟ್ಟೀನಿ ನಾನು. ಒಂದು ಸೀರೆ ಎದ್ರಾಗೂ ಇಟ್ಟೀನಿ ನಾನು. ನೀಟಾಗಿ ಸೀರೆ ಯಾವ ರೀತಿ ಒಳಗೆ ನೀಟಾಗಿ ಕೂಡಬೇಕಂದ್ರೆ ಒಂದು ಶಾರ್ಟ್ ವಿಡಿಯೋ ಹಾಕಿರ್ತೀನಿ, ನೋಡಿರಿ ನೀವು ಅದರಲ್ಲಿ. ಸೊ ಆರಾಮಾಗಿ ನೀವು ಇದು ಇಟ್ಕೋಬೋದು. ನಾನು ಕಮ್ಮಿ ಸ್ಪೇಸು, ಆಮೇಲೆ ನೀಟಾಗಿ ಕೂಡಲಿಕ್ಕೆ ಈ ಥರ ಕವರ್ಸನ್ನು ನೀವು ಕೂಡ ಯೂಸ್ ಮಾಡ್ಕೊರಿ. ಸೊ ಟೋಟಲಿ ಎಷ್ಟು ಕವರ್ ಇದ್ವು ನನ್ನ ಕಡೆ ಅಂದರೆ 12 ಇದ್ವು. ಸೊ 12 ಕವರಿಗೂ ಇಲ್ಲಿ ನೋಡಿ, 12 ಕವರಿಗೂ 12 ಅಂದರೆ ಟೋಟಲ್ ಎಷ್ಟು ಸೀರೆಗಳು ಅದು. ಅದರಲ್ಲಿ ನಾನು 3 ಹಾಕಿದ್ದೀನಿ. ಯಾವ ಮೆತ್ತಿನ ಸೀರೆ ಇದ್ವಲ್ಲ ಅದನ್ನೆಲ್ಲ 3 ಹಾಕಿದ್ದೀನಿ. ಸೊ ಟೋಟಲಿ ನೋಡಿರಿ ಇಷ್ಟು ಫ್ರೆಂಡ್ಸ್. ವಾರ್ಡ್ರೂಮ್ನಾಗ ಈ ರೀತಿ ಸೆಟ್ ಮಾಡ್ಕೊಂಡು ಇಟ್ಕೋಬೋದು ನೋಡಿರಿ. ಸೊ ಮೇಲೂ ಸ್ಪೇಸ್ ಇರುತ್ತೆ, ಏನಾರು ಬೇಕಾದ್ರೆ ಹ್ಯಾಂಗ್ ಮಾಡಿಕೊಂಡು ಈ ಥರ ಸೆಟ್ ಮಾಡ್ಕೊಂಡು ಇಟ್ಕೋಬೋದು. ಸೊ ಇದು ನನ್ನ ಅಲ್ಮಾರಿನಲ್ಲಿ ಇಟ್ಟಿರೋಂಥದ್ದು ಇದು. ಸೊ ನಮ್ಮ ಮನೇನು ದೊಡ್ಡದಿಲ್ಲ, ಸಣ್ಣದಾದ. ನನ್ನ ಬಳಿ ಇರೋದು ಇದೊಂದೇ ಅಲ್ಮಾರಿ. ಹಾಗಾಗಿ ನೋಡಿ ನನ್ನ ಬ್ಯಾಗ್ಸ್ ಎಲ್ಲ ಹಿಂಗೆ ಇಲ್ಲಿ ಹ್ಯಾಂಗ್ ಮಾಡೀನಿ ಅಂಥೇಳಿ. ಸೊ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಇಡಲಿಕ್ಕೆ ಇದು ಮಸ್ತ್ ಕಂಫರ್ಟೇಬಲ್ ಅದ ಫ್ರೆಂಡ್ಸ್. ಈ ಥರ ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು ಅಂಥೇಳಿ ಹೇಳ್ತೀನಿ ನಾನು. ಸೊ ಓಕೆ, ಬಾಯ್ ಫ್ರೆಂಡ್ಸ್.